ನಮಸ್ಕಾರ ವೀಕ್ಷಕರೇ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಇತ್ತೀಚೆಗಿನ ಘಟನೆಗಳನ್ನು ನೋಡ್ತಾ ಇದ್ರೆ ಅಭಿಮಾನಿಗಳು ಎಲ್ಲೇ ಮೀರಿ ವರ್ತಿಸ್ತಾ ಇದ್ದಾರಾ ಅಥವಾ ಅಭಿಮಾನಿಗಳೇನೇ ದೇವರು ಅಂತ ಇದ್ದಂತಹ ಒಂದು ಒಂದು ತತ್ವ ಸಿದ್ಧಾಂತವೇ ಮರೆಯಾಗ್ತಾ ಇದೆಯಾ ಅಂತ ಅನಿಸುತ್ತೆ. ಯಾಕಂದರೆ ದರ್ಶನ್ ವಿಚಾರಕ್ಕೇನೆ ತೆಗೆದುಕೊಳ್ಳೋದಾದರೆ ದರ್ಶನ್ ಅವರು ನನಗೆ ಅಭಿಮಾನಿಗಳಿದ್ದಾರೆ, ಅಭಿಮಾನಿ ಬಳಗ ಇದೆ ಅನ್ನೋದನ್ನು ಯಾವಾಗಲೂ ಕೂಡ ಹೇಳ್ತಾರೆ ಇರ್ತಿದ್ರು. ಅವರು ನಾನು ಸತ್ತ ಮೇಲೆ ಕೆಲವರಿಗೆ ಪ್ರೂವ್ ಮಾಡಿದ್ರೆ ನಾನು ಇದ್ದಾಗಲೇ ಪ್ರೂವ್ ಮಾಡಿದ್ದಾರೆ ಅನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಅಭಿಮಾನ ಅನ್ನೋದು ಹೇಗಿರಬೇಕು, ಸಮಾಜಕ್ಕೆ ಮಾದರಿಯಾಗಿರಬೇಕು. ಅಭಿಮಾನಿಗಳು ಕೂಡ ಅಷ್ಟೇ. ತಮ್ಮ ಸ್ಟಾರ್ ನಟರನ್ನು ಅವರು ಅನುಕರಿಸುವ ಮುನ್ನ ಕೇವಲ ತೆರೆ ಮೇಲೆ ಮಾತ್ರ ಅವರು ಹೀರೋಗಳ, ತೆರೆಯ ಹಿಂದೆಯೂ ಕೂಡ ಅದೇ ಹೀರೋಯಿಸಮ್, ಅದೇ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಸಾಗ್ತಾ ಇದ್ದಾರಾ, ಜೀವನವನ್ನು ನಡೆಸ್ತಾ ಇದ್ದಾರಾ ಅನ್ನೋದನ್ನು ಯೋಚನೆ ಮಾಡೋದು ಬಹಳ ಮುಖ್ಯ. ಒಂದು ತೆರೆ ಮೇಲೆ ಕಾಣುವಂತಹ ಹೀರೋ ಫೈಟ್ ಮಾಡಿದ್ರೂ ನಡೆಯುತ್ತೆ, ಅಲ್ಲಿ ಸಾವಿರಾರು ಜನನ ಕೊಂದರೂ ನಡೆಯುತ್ತೆ. ಆದರೆ ನಮ್ಮ ನೆಲದ ಕಾನೂನು ಅದಲ್ಲ. ಒಂದು ಸಣ್ಣ ಪ್ರಾಣಿ ಹಿಂಸೆ ಕೂಡ ಮಹಾಪಾಪ ಅಂತ ಹೇಳುತ್ತೆ. ಅಂಥದ್ರಲ್ಲಿ ಅಭಿಮಾನಿ ಅಂತ ಹೇಳಿಸ್ಕೊಳ್ಳೋ ಒಬ್ಬ ವ್ಯಕ್ತಿನೇ ಕೊಲ್ತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ? ಸೋಷಿಯಲ್ ಮೀಡಿಯಾದ ಒಂದು ಪೋಸ್ಟ್ ಅಥವಾ ಆತ ತಪ್ಪು ಮಾಡಿದರೆ ಯಾವುದೇ ರೀತಿಯಾಗಬೇಕಾದ್ರೂ ನಮ್ಮ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಕೊಡಿಸಬಹುದಾಗಿತ್ತೇನೋ ಆ ತಾಕತ್ತು ಆ ಒಂದು ಇದರಲ್ಲಿ ದರ್ಶನ್ ಅವರು ಇದ್ದರು. ಆದರೆ ಈ ಒಂದು ಸಣ್ಣ ಪ್ರಕರಣವನ್ನು ದೊಡ್ಡದು ಮಾಡಿ ಒಂದು ಜೀವವನ್ನೇ ತೆಗೆಯೋ ಹಂತಕ್ಕೆ ಹೋಗ್ತಾರೆ. ಆದರೆ ಇನ್ನೂ ವಿಪರ್ಯಾಸ ಅಂತಂದರೆ ಇವರನ್ನು ಈಗಲೂ ಆರಾಧ್ಯ ದೈವ ಅಂತ ಪೂಜಿಸ್ತಾ ಇರುವಂಥ ಅಭಿಮಾನಿಗಳಿಗೆ ಏನು ಹೇಳಬೇಕು? ತಮ್ಮ ನಟ ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದಾನೋ ಇಲ್ವೋ ಆನಂತರ ಗೊತ್ತಾಗತ್ತೆ ಅನ್ನುವಂತಹ ಅಭಿಮಾನಕ್ಕೆ ಅಭಿಮಾನ ಅನ್ನಬೇಕಾ, ಅತಿರೇಕ ಅನ್ನಬೇಕಾ, ಅಥವಾ ಕಣ್ಮುಚ್ಚಿ ಮೌಢ್ಯತೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಅಂತ ಹೇಳಬೇಕಾ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಒಂದು ಜೀವ ಹೋಗಿದೆ, ಆ ಜೀವ ಆ ಕುಟುಂಬಕ್ಕೆ ಇವತ್ತು ಇವ್ರು ಯಾರೂ ಬೆಲೆ ಕೊಡ್ತಾ ಇಲ್ಲ. ಕೇವಲ ತಮ್ಮ ನಟನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಇನ್ನೂ ನನಗೆ ಬೇಸರ ಆಗಿದ್ದೇನಪ್ಪ ಅಂತಂದರೆ, ಒಬ್ಬ ಹೆಣ್ಮಗಳು, ಒಂದು ಹುಡುಗಿ ಬಂದು ಇವತ್ತು ಕಣ್ಣೀರು ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಂದು, ಬಾಸ್ ನಿಮಗೆ ಹಿಂಗೆ ಆಗಬಾರ್ದಾಗಿತ್ತು. ಆದರೆ ಆಕೆಗೆ ಒಂದು ಕ್ಷಣನೂ ಅನ್ನಿಸ್ಲಿಲ್ವಾ ಆ ಹೆಣ್ಣುಮಕ್ಕಳು ತನ್ನ ಕಣ್ಣು ಮುಂದೆ ಬರಲಿಲ್ವಾ? 5 ತಿಂಗಳ ಗರ್ಭಿಣಿ ಆ ಹೆಂಗಸು ಆಕೆಯ ಕಣ್ಣು ಮುಂದೆ ಬರಲಿಲ್ವಾ? ತನ್ನ ಬಾಸು ಅಂತ ಅನ್ಸ್ಕೊಳ್ಳುವಂತಹ ಈ ಡಿ ಬಾಸು ಒಬ್ಬ ಹೆಣ್ಣಿನ ಜೀವನವನ್ನೇ ಸರ್ವನಾಶ ಮಾಡಿಬಿಟ್ರಲ್ಲ, ಆಕೆಯ ತಾಳಿಯನ್ನೇ ಕಿತ್ಕೊಂಡ್ಬಿಟ್ರಲ್ವಾ, ಇನ್ನು ಜಗತ್ತಿಗೆ ಬರದೇ ಇರುವಂತಹ ಮಗುವಿನ ತಂದೆಯನ್ನೇ ಕಿತ್ಕೊಂಡ್ಬಿಟ್ರಲ್ವಾ ಅನ್ನುವಂತಹ ಒಂದು ಪಶ್ಚಾತ್ತಾಪ ಅಥವಾ ಆ ಮಾತುಗಳು ಅಥವಾ ಆ ಆಲೋಚನೆ ಆಕೆಗೆ ಬರಲೇ ಇಲ್ವಾ? ಇಂತಹ ಸಹಸ್ರಾರು ಅಭಿಮಾನಿಗಳು ಇವತ್ತಿದ್ದಾರೆ. ಅಭಿಮಾನ ಬೇಕು, ಆದರೆ ಹುಚ್ಚು ಅಭಿಮಾನ, ಅಂಧಾಭಿಮಾನ ಯಾಕೆ? ಹಾಗಾದರೆ ಅಭಿಮಾನ ಯಾವ ರೀತಿಯಾಗಿರಬೇಕು? ಆದರಣೀಯವಾಗಿರಬೇಕು. ಜೊತೆಗೆ ಸ್ಟಾರ್ಗಳು ಹೇಗಿರಬೇಕು? ಅಭಿಮಾನಿಗಳು ತಮ್ಮನ್ನು ನೋಡಿ ಅನುಸರಿಸುವಂತಿರಬೇಕು. ಕೆಟ್ಟ ಕೆಲಸದಿಂದ ಅಲ್ಲ, ಒಳ್ಳೆ ಕೆಲಸದಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಿಮ್ಮ ಜೀ ಕನ್ನಡ ನ್ಯೂಸ್ ಇವತ್ತು ಮಾಡ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ. ಅಭಿಮಾನಿ ಅಂತರಾಳ, ಫ್ಯಾನ್ ಸ್ಟಾರ್ ಹೇಗಿರಬೇಕು? ಸಿನಿಮಾ ತಾರೆಯರು, ಕ್ರಿಕೆಟ್ ತಾರೆಯರು ಅಂತಂದಾಗ ಅವರಿಗೆ ಅವ್ರದ್ದೇ ಆದಂತಹ ಒಂದು ಫ್ಯಾನ್ ಬೇಸ್ ಇರುತ್ತೆ. ತಾರೆಯರಿಗೆ ಒಂದು ಅಭಿಮಾನಿಗಳ ದೊಡ್ಡ ಬಳಗವೇ ಇರುತ್ತೆ. ಅವರಿಗೆ ಆಸ್ತಿ ಅಂತಂದ್ರೆ ಅದೇ ಅಭಿಮಾನಿಗಳು. ಫ್ಯಾನ್ಸ್ ನೆಲೆಯಲ್ಲಿಯೇ ತಾರೆಯರಿಗೆ ಮಾರುಕಟ್ಟೆ ಸೃಷ್ಟಿ. ಈ ಅಭಿಮಾನಿಗಳಿದ್ರ ಅಷ್ಟೇನೆ ಈ ಸ್ಟಾರ್ಗಳು ದೊಡ್ಡ ದೊಡ್ಡ ಕಟೌಟ್ಗಳನ್ನ ಹಾಕೊಂಡು ಮೆರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ದೇವರಿಗೂ ಮಿಗಿಲಾದ ಕಟೌಟ್ಗಳನ್ನ ಇವ್ರಿಗೆ ಕಟ್ಟೋದಕ್ಕೆ ಯಾರೂ ಬರೋದಿಲ್ಲ. ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕಳೆದ ಬಾರಿ 2 ಪ್ರಾಣವನ್ನೇ ತೆತ್ತರು. ಇದೇ ಕಟೌಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲರಿಗೂ ಕೂಡ ಇರಬೇಕು. ನಟರು ನಾಣ್ಯದ ಒಂದು ಮುಖ, ಆದರೆ ಫ್ಯಾನ್ಸ್ ಇನ್ನೊಂದು ಮುಖ ಅನ್ನೋದನ್ನು ಮರಿತಾ ಇದ್ದಾರಾ? ಫ್ಯಾನ್ಸ್ ಇಲ್ಲದೆ ನಟರಿಲ್ಲ, ನಟಿಯರಿಲ್ಲದೆ ಫ್ಯಾನ್ಸ್ ಇಲ್ಲ. ತಾರೆಯರು ಶಿಕ್ಷಿತರಾಗಲಿ, ಅನಾಗರಿಕರಂತೆ ವರ್ತಿಸಬಾರ್ದು. ನಟಿಯರಿಗೆ ವೈಯಕ್ತಿಕ ಬದುಕಿನ ಅಂತೇಳಿ ಫ್ಯಾನ್ಸ್ ಕೂಡ ತಿಳಿಬೇಕು. ಅಂದರೆ ಅವ್ರಿಗೊಂದು ವೈಯಕ್ತಿಕ ಬದುಕಿದೆ, ಅದನ್ನ ಆ ವೈಯಕ್ತಿಕ ಬದುಕನ್ನು ಅವರು ಬದುಕಲಿ ಅಂತ ಬಿಡಬೇಕು. ಅದೇ ರೀತಿಯಾಗಿ ಫ್ಯಾನ್ಗಳು ಕೂಡ, ಅಂದರೆ ಸ್ಟಾರ್ಸ್ಗಳು ಕೂಡ ತಮ್ಮ ಅಭಿಮಾನಿಗಳಿಗೆ ಒಂದು, ಅಂದರೆ ಈಗ ಗೌರವ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅವರು ಯಾವ ದಾರಿಯಲ್ಲಿ ಸಾಕ್ತಾ ಇದ್ದಾರೆ, ಅವ್ರು ಏನು ಮಾಡಿದ್ರು ಸೈ ಅಂತ ಹೇಳೋದು ತಪ್ಪು. ನೋಡಿ, ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು, ನೆನಪಿಸ್ಕೊಳ್ಬೇಕು ಅಂತಂದರೆ, ಇಂದಿಗೂ ಅಂದಿಗೂ ಎಂದೆಂದಿಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತ ಅಂದರು. ಆ ದೇವರುಗಳನ್ನು ಆ ಸ್ಥಾನದಲ್ಲೇ ಇಟ್ಟಿದ್ರು.
ಅಭಿಮಾನಿಗಳಲ್ಲಿ ನಾನು ವಿನಂತಿಸಿಕೊಳ್ತೀನಿ, ದಯಮಾಡಿ ಶಾಂತವಾಗಿರಿ ಅಂತಿದ್ರು. ಆ ಒಂದು ಮಾತಿನಿಂದ ಇಡೀ ಸಭಾಂಗಣ ಎಷ್ಟೇ ಜನ ನೆರೆದಿದ್ರು ಕೂಡ ಅವರೆಲ್ಲರೂ ಸೈಲೆಂಟ್ ಆಗ್ತಾ ಇದ್ರು. ಅಂದರೆ ಅವರ ಜೀವನ ಕೂಡ ಹಾಗೆ ಇತ್ತು, ಜೊತೆಗೆ ಅವ್ರು ಹೇಳಿದ್ದನ್ನು ಜನ ಕೂಡ ಅದೇ ರೀತಿಯಾಗಿ ಫಾಲೋ ಮಾಡ್ತಾ ಇದ್ರು. ಈಗಲೂ ಅಷ್ಟರ ಮಟ್ಟಿಗೆ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅಂತಂದರೆ ಅವರೂ ಕೂಡ ಅಭಿಮಾನಿಗಳನ್ನು ಕೇವಲ ಬಾಯಿ ಮಾತಲ್ಲಿ ಹೇಳೋದಷ್ಟೇ ಅಲ್ಲ, ಅದೇ ರೀತಿಯಾಗಿ ನಡೆಸ್ಕೊಂಡು ಹೋದರು ಅನ್ನೋದು. ಸೊ ಈ ಅಭಿಮಾನ ಅತಿರೇಕಕ್ಕೆ ಹೋದರೆ ಏನಾಗತ್ತೆ, ಎಲ್ಲಿಗೆ ಹೋಗಿ ತಿರುಗತ್ತೆ? ಸೊ ಆತ 10 ಕೊಲೆ ಮಾಡಲಿ, 1 ಕೊಲೆ ಮಾಡಲಿ, ನಮ್ಮ ನಟನೇ ಸೈ ಅನ್ನುವಂತಹ ಒಂದು ಸನ್ನಿವೇಶಕ್ಕೆ ನಮ್ಮ ಸಮಾಜ ಬಂದುಬಿಟ್ರೆ ಮುಂದಿನ ಪೀಳಿಗೆಗೆ ಕೊಡುವಂತಹ ಸಂದೇಶ ಆದರೂ ಏನು ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀನಿ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಸಂತೋಷ್ ಕಶ್ಯಪ್ ಇದ್ದಾರೆ, ಚಿತ್ರ ವಿಶ್ಲೇಷಕರು. ನಮಸ್ಕಾರ ಸಂತೋಷ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅಜಯ್ ಇದ್ದಾರೆ, ಯುವ ಮುಖಂಡರು. ನಮಸ್ಕಾರ ಅಜಯ್ ಅವರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜು ಇದ್ದಾರೆ, ಕಾರ್ಯದರ್ಶಿ ಡೆಮಾಕ್ರೆಟಿಕ್ ದಲಿತ ಸ್ಟೂಡೆಂಟ್ ಫೆಡರೇಷನ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಟರಾದಂತಹ ಅವಿನಾಶ್ ಸುರಸುಂದರ ಇದ್ದಾರೆ. ನಮಸ್ಕಾರ ಅವಿನಾಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಅವಿನಾಶ್ ಅವರಿಂದಾನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಿಜಕ್ಕೂ ಬೇಸರ ಆಗ್ತಾ ಇದೆ. ಯಾವ ಮಟ್ಟಿಗೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಇದೆ, ಏನು ಅಂತಂದರೆ ಹೀರೋನ ವಿಲನ್ ಆಗಿ ತೋರಿಸೋದು. ಸೊ ಎಲ್ಲ ಸಿನಿಮಾಗಳಲ್ಲೂ ನಾವೀಗಾಗಲೇ ಇತ್ತೀಚಿಗೆ ಸಿನಿಮಾಗಳು ರಾಬರ್ಟ್ ಆಗಿರ್ಬೋದು, ಸಲಾರ್ ಆಗಿರ್ಬೋದು, ಅದು ಕನ್ನಡದ ಯಾವುದೇ ಸಿನಿಮಾ, ಹಿಂದಿ ಸಿನಿಮಾಗಳಾದರೂ ಆಯಿತು, ಒಟ್ಟು ಅಲ್ಲಿ ಹೀರೋನ ವಿಲನ್ ಆಗಿ ತೋರಿಸೋದು. ಆತನೇ ಒಂದು 10 ಕೊಲೆ ಮಾಡಿ, ಕಾಟೇರ ಸಿನಿಮಾ ಫಾರ್ ಎಕ್ಸಾಂಪಲ್, 100 ಕೊಲೆ ಮಾಡಿದ್ರು ಆತ ಎಸ್ಕೇಪ್ ಆಗಿ ಬಂದ್ಬಿಡ್ತಾನೆ, ಆತ ಹೀರೋ. ಬಿಕಾಸ್ ಅಲ್ಲೊಂದು ಸಂದೇಶ ಆಯಿತು, ಅಲ್ಲೊಂದು ಮಾನವೀಯತೆ ನೆಲೆಗಟ್ಟಿತ್ತು. ಸೊ ಅದನ್ನು ಎಷ್ಟೋ ಜನ ಒಪ್ಕೊಂಡ್ರು, ಕೆಲವರು ಟೀಕೆ ಮಾಡಿದ್ರು, ವಿಮರ್ಶೆ ಮಾಡಿದ್ರು, ದಟ್ ಇಸ್ ಸೆಕೆಂಡ್ರಿ. ಬಟ್ ನಿಜ ಜೀವನದಲ್ಲಿ ಒಂದು ಪ್ರಾಣಿ ಹತ್ಯೆ ಕೂಡ ಒಂದು ಮಹಾಹಿಂಸೆ ಅನ್ನುವಂಥ ಒಂದು ಕಾನೂನು, ಆ ನೆಲದ ಕಾನೂನನ್ನು ನಾವೆಲ್ಲರೂ ಕೂಡ ಗೌರವಿಸ್ಕೊಂಡು ಬಂದಿದ್ದೀವಿ. ಆದರೆ ಆ ನೆಲದ ಕಾನೂನಿಗೆ ಗೌರವ ಕೊಡೋದನ್ನೇ ಮರಿತಾ ಇದ್ದಾರಾ? ನಟರು ಕೂಡ ಇದನ್ನು ಮೀರಿ ನಡೆದಾಗ ಅಭಿಮಾನಿಗಳು ಹಿಂದಿನ ದಿನಗಳಲ್ಲಿ ಅವರನ್ನ ನಿಷೇಧಿಸ್ತಾ ಇದ್ರು, ಅವ್ರ ಸಿನಿಮಾಗಳನ್ನು ನೋಡ್ತಾ ಇರಲಿಲ್ಲ. ಸೊ ಅವರನ್ನ ಟೊಮ್ಯಾಟೊಗಳನ್ನು ಹೊಡೆದಿರುವಂತಹ ಎಕ್ಸಾಂಪಲ್ಸ್ಗಳಿದೆ. ಇದೇ ನಮ್ಮ ನೆಲದಲ್ಲಿ ಹೆಂಗೆ ಆರಾಧಿಸ್ತಾರೋ ಅದೇ ರೀತಿಯಾಗಿ ಅವರನ್ನ ಪಕ್ಕಕ್ಕಿಡುವಂತಹ ಒಂದು ಸಂಸ್ಕೃತಿ ಸಂಪ್ರದಾಯ ಕೂಡ ಇತ್ತು. ಬಟ್ ಇದು ಕಂಪ್ಲೀಟ್ ಆಗಿ ಬದಲಾವಣೆ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಏನ್ ಹೇಳ್ತೀರಿ? ಮೊದಲೇದಾಗಿ ಇದು ಮೆಸೇಜ್ ಕೊಡೋದು ಹಿಂದಿನ ಕಾಲಕ್ಕೆ ಹೋಯ್ತು, ಈ ಕಾಲದವರೆಗೂ ಇರುತ್ತೋ ಅದು ಅಪ್ಪುಗ್ ಮುಗೀತು. ಸೊ ಏನೋ ಒಂದು ಸಿನಿಮಾ ಇಂದ ಸಂದೇಶ ಇರುತ್ತೆ, ಜನ ತಿಳ್ಕೊಬೇಕಾಗಿರೋದೇನಂದ್ರೆ ಸಿನಿಮಾ ಇಸ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಅದ್ ಕಾಲ ಹೋಯ್ತು. ನಮ್ಮ ಸುತ್ತಮುತ್ತನೇ ಮೋಟಿವೇಶನಲ್ ಸಾಕಷ್ಟಿದೆ. ಇವತ್ತು ಗಾರೆ ಕೆಲಸ ಮಾಡೋನ ಹತ್ರ 5 ನಿಮಿಷ ನಿಂತ್ಕೊಂಡು ಮಾತಾಡಿದ್ರೆ ಜೀವನದ ಬಗ್ಗೆ ಇಷ್ಟು ಉದ್ದ ಹೇಳ್ತಾನೆ. ಸೊ ಅಲ್ಲೆಲ್ಲ ನಾವು ಮೋಟಿವೇಶನ್ ತಗೊಬೋದು. ಸಿನಿಮಾ ಇಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಅಂಡ್ ಇದು ಅಭಿಮಾನ ಅಲ್ಲ, ಅಂಧಾಭಿಮಾನ. ಏನಕ್ಕೆ ಅಂದ್ರೆ ಸಮರ್ಥನೆ ಒಂದು ಮಟ್ಟದವರೆಗೂ ಓಕೆ. ಇವಾಗ ಇಷ್ಟೆಲ್ಲ ಏನಕ್ಕೆ ಆಗ್ತಾ ಇದೆ ಅಂತ ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಆ ಮನುಷ್ಯನ ದರ್ಶನ್ ಅವ್ರನ್ನ ಸರಿ ಮಾಡುವಂತಹ ಅಧಿಕಾರ ಅಭಿಮಾನಿಗಳಲ್ಲಿತ್ತು. ಯಾವಾಗ ಅಂದ್ರೆ ಒಂದು ತಪ್ಪು ಮಾಡಿದಾಗ, ಇಲ್ಲ ಈ ತರ ಮಾಡಿದಾಗ ನಾನು ಸಪೋರ್ಟ್ ಮಾಡಲ್ಲ, ಹೆಂಡತಿಗೆ ಹೊಡೆದ್ರೆ ಅದನ್ನು ಸಮರ್ಥನೆ ಮಾಡ್ಕೊಂತಾರೆ. ಅವ್ರ ಹೆಂಡತಿಗೆ ತಾನೆ ನಿಮ್ಮ ಹೆಂಡತಿಗಲ್ವಲ್ಲ ಹೊಡೆದಿದ್ದು ಅಂತಾರೆ. ಸೊ ಯಾರೋ ವೆಯ್ಟರ್ ಹೊಡೆದ್ರೆ ನಿಮ್ಗೆ ಹೊಡೆದಿಲ್ವಲ್ಲ, ಯಾರೋ ಕೆಲಸ ಮಾಡೋನು ತಾನೆ ಅವ್ನಿಗೆ ಏನು ಸಮಸ್ಯೆ ಇಲ್ಲ, ನಿಮ್ಗೇನು ಅಂತಾರೆ. ಯಾರಿಗೋ ಗುದ್ದಿದ್ರೆ ನಿಮಗೆ ಗುದ್ದಿಲ್ವಲ್ಲ, ಅವ್ರಿಗೆ ತಾನೇ ಗುದ್ದಿರೋದು. ಈಗಲೂ ಒಂದಷ್ಟು ಜನ ಅಂಧಾಭಿಮಾನಿಗಳು ಕಾಣ್ತಿದ್ದಾರೆ. ಇಷ್ಟೆಲ್ಲ ಆಗಿ ಒಂದು ಪ್ರಾಣ ಹೋದ್ರೂ ನಮ್ಮ ಬಾಸ್ ಆ ಥರ ಮಾಡೋರಲ್ಲ, ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ. ಇದೆಲ್ಲ ನೋಡಿದಾಗ ನಗು ಬರುತ್ತೆ. ಇದೆಲ್ಲ ಏನಕ್ಕೆ ಯಾವಾಗ ಸರಿ ಹೋಗ್ಬೇಕು ಅಂದ್ರೆ, ಎಲ್ಲ ಒಂದು ಪ್ರೊಸೀಜರು, ಅದೇನು ಜೈಲಾಗುತ್ತೋ, ಶಿಕ್ಷೆ ಆಗುತ್ತೋ, ಇಲ್ಲ ಬೇಲಾಗುತ್ತೋ ಮುಗಿಸ್ಕೊಂಡು ಈಚೆ ಬರ್ತಾರಲ್ಲ, ದರ್ಶನ್ ಅವ್ರಿಗೆ ಆ ಗಿಲ್ಟ್ ಫೀಲ್ ಆಗಬೇಕು. ಜನರು ಅವ್ರ ಜೊತೆ ನಿಂತ್ಕೊಂಬಾರ್ದು, ಆವಾಗ ಸರ್ ಮಾಡ್ಕೊತಾರೆ. ಎಲ್ಲ ಇಷ್ಟೆಲ್ಲ ಕೊಲೆ ಆಗಿದ್ರು ಯಾವಾಗ ಜೈ ಡಿ ಬಾಸ್ ಅಂತಾರೋ, ನನ್ನನ್ನು ಪ್ರೀತಿಸೋ ಒಂದು ವರ್ಗ ಇದೆಯಪ್ಪ, ನಾನು ಏನು ಮಾಡಿದ್ರು ನಾನು ಮತ್ತೆ ಅದನ್ನೇ ಮಾಡ್ತೀನಿ, ಅದನ್ನೇ ಮಾಡ್ತೀನಿ. ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಮುಂದೆ ಎಲ್ಲ ಸರಿ ಮಾಡ್ಕೊಂಡು ಹೋದ್ರೆ ಇವಾಗ್ಲೂ ಚಾನ್ಸ್ ಇದೆ. ಇನ್ನು ಏನ್ ವಯಸ್ಸೇನಾಗಿಲ್ಲ, ಅರ್ಧ ಕೆರಿಯರ್ ಅಷ್ಟೇ ದರ್ಶನ್ ಅವ್ರು ಮುಗಿರೋದು. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಕೆಲಸ ಇದೆ, ತಪ್ಪನ್ನ ತಿದ್ಕೊಳ್ಳೋ ಅಂತ ಕೆಲಸಗಳಾಗಬೇಕು. ಅದೆಲ್ಲ ಮುಂದೆ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ಗೊತ್ತಿಲ್ಲ, ಅಭಿಮಾನಿಗಳು ಚೇಂಜ್ ಆದರೆ ಪಕ್ಕ ಅವ್ರು ಚೇಂಜ್ ಆಗ್ತಾರೆ, ಗ್ಯಾರಂಟಿ ಚೇಂಜ್ ಆಗ್ತಾರೆ. ಎಲ್ಲಿವರೆಗೂ ಸಪೋರ್ಟ್ ಮಾಡೋ ವರ್ಗ ಇರುತ್ತೋ ಅವರು ನಾನು ಮಾಡಿದ್ದೆಲ್ಲ, ಆನೆ ನಡೆದಿದ್ದೆ, ಇದೇ ರೀತಿ ಹೇಳ್ತಾನೆ ಅವ್ರನ್ನ ಅಲ್ಲಿ ಇಟ್ಟಿರೋದು. ಯಾಕಂದ್ರೆ ಅವ್ರ ಅಟ್ಮಾಸ್ಫಿಯರ್ ಯಾವ ಲೆವೆಲ್ಗೆ ಒಂದು ಕೊಲೆನ ಸಮರ್ಥನೆ ಮಾಡ್ಕೊಂತಾರೆ ಅಂದ್ರೆ, ಅವ್ರು ಏನೇ ಪ್ರಶ್ನೆಗಳು ಕೇಳಿದ್ರು ನನ್ನ ಹತ್ರ ಉತ್ತರ ಇದೆ. ಅವ್ರು ಅಪರಾಧಿ ಅಲ್ಲ, ಆರೋಪಿ ಅಂತಾರೆ. ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ, ನಾನು ಯಾಕೆ ಆರೋಪಿ ಆಗ್ಲಿಲ್ಲ, ಸುದೀಪ್ ಅವ್ರು ಯಾಕಾಗ್ಲಿಲ್ಲ, ಧ್ರುವ ಸರ್ಜಾ ಯಾಕೆ ಆರೋಪಿ, ದರ್ಶನಿ ಅವ್ರು ಯಾಕೆ ಆರೋಪಿ ಆದ್ರು, ಏನೋ ಇದೆ ಅಲ್ವಾ. ಅರೆಸ್ಟ್ನ ಅಂತ ದೊಡ್ಡ ಸೂಪರ್ ಸ್ಟಾರ್ನ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡ್ತಾರೆ ಅಂದ್ರೆ ಏನೋ ಸಿಕ್ಕಿರ್ಬೇಕಲ್ವಾ. ಓಕೆ ಅಪ್ಪ, ಕೋರ್ಟ್ ಪೊಲೀಸರಿಗೆ ಕೆಲಸ ಇಲ್ಲದೆ ಮಾಡ್ತಾರೆ. ಓಕೆ, ಕೋರ್ಟ್ ಇಂದ ತೀರ್ಪು ಬರೋದು ಇನ್ನೂ ಲೇಟ್ ಆಗುತ್ತೆ. ಸಿಸಿ ಕ್ಯಾಮ್ರಾ ಫುಟೇಜ್ ಇವಾಗಲೇ ನಮ್ ಕಣ್ಮುಂದೆ ಇದೆ. ಆ ಶೆಡ್ ಅಲ್ಲಿ ನಿನ್ಗೆ ಏನ್ ಕೆಲಸ ಆಯ್ತು, ಏನಕ್ಕೆ ಹೋಗ್ಬೇಕಾಗಿತ್ತು? ಓಕೆ, ಬೇರೆಯವರೇ ಕೊಲೆ ಮಾಡಿದಾರೆ, ನೀವು ಮಾಡಿಲ್ಲ ಅಂದ್ರೂ ಕೊಲೆ ಮಾಡೋರ್ಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ಅದು ಅಷ್ಟೇ ಅಪರಾಧ. ಸೊ ಅವತ್ತು ನೈಟ್ ಎಲ್ಲ ನೀವು ಅಷ್ಟೊಂದು ಫೋನ್ ಸಂಪರ್ಕದಲ್ಲಿ ಇದಿರಲ್ಲ, ಯಾಕೆ? ತಪ್ಪಾಗಿದೆ, ಅದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗುವಂತ ಕೆಲಸ ಆಗಬೇಕು. ಅಂದ್ರೆ ಸಂತೋಷ್ ಕಶ್ಯಪ್ ಅವರು, ಅಂದ್ರೆ ಇದು ಕೇವಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ ಅಲ್ಲ,
ಹಿಂದಿ ಇಂಡಸ್ಟ್ರಿ ಬಾಲಿವುಡ್ಡಿಂದ ನಾವು ತೆಗೆದುಕೊಂಡು ಬರಬಹುದು. ಸಂಜಯ್ ದತ್ ಆಗಿರ್ಬೋದು, ಸಲ್ಮಾನ್ ಖಾನ್ ಆಗಿರ್ಬೋದು. ಅಂದರೆ ಅವರು ಮಾಡಿದಂತಹ ಕೆಟ್ಟ ಕೆಲಸಗಳ ನಂತರವೂ ಕೂಡ ಜನ ಅವರಿಗೆ ಜೈಕಾರ ಹಾಕೋರು ಇದ್ದಾರೆ ಅಂತಂದಾಗ ಅಂದರೆ ಅವ್ರು ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ದಟ್ ಇಸ್ ಸ್ಪೀಕ್. ಅಲ್ಲಿಗೆ ಹೋದ್ಮೇಲೆ ಅವ್ರು ತಪ್ಪು ಮಾಡಲಿ ಸರಿ ಮಾಡಲಿ ಜನ ಸ್ವೀಕಾರ ಮಾಡೇ ಮಾಡ್ತಾರೆ ಅನ್ನೋ ಒಂದು ಮಂಡತನಕ್ಕೆ ಅವರು ಕೂಡ ಬಿದ್ದು ಬಿಡ್ತಾರೆ ಅಂತ. ಅದಕ್ಕೇನು ಹೇಳ್ತಾರೆ? ನನ್ನ ಪ್ರಕಾರ ನಾವು ದರ್ಶನ್ ಅವ್ರನ್ನ ನಿಜವಾಗ್ಲೂ ನಾವು ಮಾದರಿಯಾಗಿ ತಗೊಳ್ಬಹುದು. ಯಾವಾಗ ಯಾಕೆ ಅಂತ ಹೇಳಿದ್ರೆ, ಅವರು ಒಬ್ಬ ಲೈಟ್ ಬಾಯ್ ಆಗಿ ಇರಬಹುದು, ಒಬ್ಬ ವಿಲನ್ ಮಗ ಆಗಿದ್ಕೊಂಡು ವಿತೌಟ್ ಎನಿಬಡಿ ಸಪೋರ್ಟ್ ಅವರು ಲೈಟ್ ಬಾಯ್ ಇಂದ ಇವತ್ತು ಒಬ್ಬ ಸೂಪರ್ ಸ್ಟಾರ್ ಆಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ನಾವು ಆ ವಿಚಾರದಲ್ಲಿ ಮಾದರಿಯಾಗಿ ತಗೊಳ್ಬಹುದು, ಖಂಡಿತ ತಗೊಳ್ಬಹುದು. ಆದ್ರೆ ನನ್ನ ಪ್ರಕಾರ ಈ ಒಂದು ಅವರ ಸುತ್ತ ಇರುವಂತಹ ಬಳಗ ಇದೆಯಲ್ಲ ಮತ್ತು ಅವರ ಸಹಚರರು ಯಾರಿದ್ದಾರೆ, ನನ್ನ ಪ್ರಕಾರ ಅವರು ಒಂದು ಹಂತಕ್ಕೆ ಹೋಗ್ತಾ ಹೋಗ್ತಾ ಏನೇ ಮಾಡಿದ್ರು ಸರಿ, ನೀವೇನೇ ಮಾಡಿದ್ರು ನಾವು ಒಪ್ಕೊಳ್ತೀವಿ ಅನ್ನುವಂಥದ್ದು ಅದು ಸಿನಿಮಾ ವಿಚಾರದಲ್ಲಿ ಇರ್ಬೇಕು ನನ್ನ ಪ್ರಕಾರ. ಈಗ ಇವತ್ತು ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ಆಗಿರೋದು ಅಥವಾ ಸೂಪರ್ ಸ್ಟಾರ್ ಆಗಿರೋದು ಇದೇ ಅವರ ಅಭಿಮಾನಿಗಳು, ಸೋ ಕಾಲ್ಡ್ ಸೆಲೆಬ್ರಿಟೀಸ್ ಅವರ ಪ್ರಕಾರ ಮತ್ತು ಅವರ ಎದೆ ಮೇಲೆ ಹಚ್ಚಿರುವಂತಹ ಪ್ರಕಾರ ಅವರು ಕೊಟ್ಟಿರುವಂತಹ ದುಡ್ಡಿಂದಾನೇ ಇವತ್ತು ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ಆಗಿರೋದು. ಅದನ್ನ ಇವರು ತೆರೆ ಮೇಲೆ ಏನ್ ನೋಡ್ತಾರೆ ಮತ್ತು ತೆರೆ ಹಿಂದೆನೂ ಅದೇ ತರ ಅವರು ಮಾದರಿಯಾಗಿ ನಾಯಕ ನಟರಾಗಿ ಇರಬೇಕಾಗಿತ್ತು. ಇವತ್ತು ಇದೇ ಅಭಿಮಾನಿಗಳು ನಮ್ಮ ಬಾಸ್ ಏನೇ ಮಾಡಿದ್ರು ಸರಿ, ನಾವ್ ಏನ್ ಮಾಡಿದ್ರು ಒಪ್ಕೊಳ್ತೀವಿ ಅಂತ ಸಮರ್ಥನೆ ನಿಜವಾಗ್ಲೂ ಖಂಡನೀಯ. ಅದು ಒಪ್ಕೊಳ್ಬಾರ್ದು. ಬಿಕಾಸ್ ಎಲ್ಲರಿಗೂ ಒಂದು ಕಾನೂನಿದೆ. ಅವ್ರು ಹೇಳಿದ ಹಾಗೆ ನಾವು ಏನೇ ಮಾಡಿದ್ರು ಒಪ್ಕೊಳ್ತೀವಿ ಅನ್ನೋಂಥದ್ದು ನಿಲ್ಲಬೇಕು. ಮತ್ತು ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಪರಮಾಧಿಕಾರ ಇದೆ ದರ್ಶನ್ ಅವ್ರನ್ನ ತಿದ್ದುವಂಥ ನಿಟ್ಟಿನಲ್ಲಿ. ಇದು ನೀವು ಸರಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಅವರನ್ನ ಅವಾಯ್ಡ್ ಮಾಡೋದಾಗಿರಬಹುದು ಅಥವಾ ಅವರಿಗೆ ಬುದ್ಧಿ ಹೇಳೋ ರೀತಿಯಲ್ಲಿ ಏನಾದರೂ ಆದರೆ ಖಂಡಿತ ನನ್ನ ಪ್ರಕಾರ ಬದಲಾವಣೆ ದರ್ಶನ್ ಅವರಲ್ಲಿ ಆಗತ್ತೆ ಅಂತ ನನಗನ್ಸುತ್ತೆ. ಓಕೆ ಅಜಯ್ ಅವರು, ಅಂದರೆ ಈ ನಾನು ಹೇಳೋದು ಕೇವಲ ಸ್ಟಾರ್ಗಳು ಇಲ್ಲಿ ಬದಲಾಗಬೇಕು ಅಥವಾ ಸ್ಟಾರ್ಗಳ ಮಾದರಿ ಆಗಬೇಕು ಅನ್ನೋದ್ರ ಜೊತೆಗೆ ಅಭಿಮಾನಿಗಳು ಅಂತಂದಾಗ ಇಲ್ಲಿ ಅಭಿಮಾನಿಗಳು ನಾವು ಯಾವ ಕಾರಣಕ್ಕೆ ಅಭಿಮಾನಿಗಳಾಗಿದ್ದೀವಿ? ಅವರ ತೆರೆ ಮೇಲಿನ ಅವರ ನಟನೆಯನ್ನು ನೋಡಿ, ಅವರ ಆ್ಯಕ್ಟಿಂಗನ್ನು ನೋಡಿ, ಅಥವಾ ಅವರು ಮಾಡಿರುವಂತಹ ಒಂದಷ್ಟು ಒಳ್ಳೆ ಕೆಲಸಗಳು, ಸಾಹಸ ದೃಶ್ಯಗಳಾಗಿರ್ಬೋದು, ಅಥವಾ ಒಂದು ಮಾರಲ್ ಸ್ಟೋರೀಸನ್ನು ಜನರಿಗೆ ಕೊಡುವಂತಹ ನೀತಿ ಅಂತ ಹೇಳ್ಬೋದು. ಸೊ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಒಂದು ಕೊನೆಗೊಳ್ಳೋದು ಯಾವತ್ತೂ ಕೆಟ್ಟದ್ದು ಅಂತ ಅಲ್ಲ. ಸೊ ಒಳ್ಳೇದ್ರಿಂದಾನೇ ಕೊನೆಗೊಳ್ಳೋದು ಅಂತ ಸಿನಿಮಾದಲ್ಲೂ ಕೊನೆಗೆ ಅದನ್ನೇ ತೋರಿಸ್ತಾರೆ, ಏನೇ ವಿಜೃಂಭಣೆ ಮಾಡಿದ್ರು ಕೂಡ. ಬಟ್ ಜನ ಯಾವುದನ್ನು ತಗೊಳ್ತಾ ಇದ್ದಾರೆ ಅದನ್ನ ತಗೊಳ್ಳೋದು ಬಿಟ್ಟು ನಿಜ ಜೀವನದಲ್ಲೂ ಕೂಡ ಅವರು ಈ ರೀತಿಯಾಗಿದ್ರು ಬಹುಶಃ ದಿಸ್ ಇಸ್ ಆಲ್ಸೋ ಹೀರೋಯಿಸಮ್. ಅಂದ್ರೆ ಸಿನಿಮಾದಲ್ಲಿ ಹೊಡಿಬಡಿ ಅಲ್ಲ, ನೀನ್ ನಿಜ ಜೀವನದಲ್ಲೂ ಹೊಡಿಬಡಿ ಇದ್ರೆ ಮಾತ್ರ ನೀನ್ ನಟ ಅನ್ನೋ ಲೆವೆಲ್ಗೆ ಹೋಗ್ತಾ ಇದಾರ ಜನ ಅಂತ. ಇವಾಗ ಆಕ್ಟರ್ ಅಂದ್ರೆ ಒಂದು ರೋಲ್ ಮಾಡಲ್ ತರ ತಗೊಳ್ತಾರೆ ಅಭಿಮಾನಿಗಳೆಲ್ಲ. ರಾಜಕಾರಣಿನೇ ಆಗಲಿ ಇವರೇ ಆಗಲಿ, ಆಕ್ಟರ್ ಇವ್ರು ಏನ್ ಮಾಡ್ತಾರೆ, ರಾಜಕಾರಣಿ ಏನ್ ಮಾಡೋದನ್ನ ಫಾಲೋ ಮಾಡ್ತಾರೆ ಫ್ಯಾನ್ಸ್ ಎಲ್ಲ. ಆಕ್ಟರ್ ದರ್ಶನ್ ಇವಾಗ ಏನ್ ಮಾಡ್ತಾರೆ, ಫ್ಯಾನ್ಸ್ ಕೂಡ ಅದೇ ಫಾಲೋ ಮಾಡ್ತಾರೆ. ಅಂಥದ್ದು ಇವರು ಒಂದ್ಸರಿ ಅವಾಗ ಜೈಲ್ಗೆ ಹೋಗಿ ಪತ್ನಿ ವಿಚಾರದಲ್ಲಿ ಜೈಲ್ಗೆ ಹೋಗಿ ಬಂದಾಗೆ ಅವರು ಅಲರ್ಟ್ ಆಗಬೇಕಾಗಿತ್ತು, ಮತ್ತೆ ತಪ್ಪು ಮಾಡಬಾರ್ದಾಗಿತ್ತು. ಇವಾಗ ಮತ್ತೆ ಇದೇ ಅವಾಗೂ ಗಲಾಟೆ ಆಗಿತ್ತು ಹೊಡೆದಿರೋದು ವಿಚಾರಕ್ಕೆ. ಇವಾಗೂ ಹೊಡೆದಿರೋ ವಿಚಾರಕ್ಕೆ ಇದು ಮಾಡಿದ್ರೆ ಇದು ಅಭಿಮಾನಿಗಳು ಇದನ್ನ ಹೊಡೆದಿರೋದಲ್ಲ ಸರ್, ಇಟ್ಸ್ ಕೊಲೆ, ಅದೇ ಜೀವನೇ ಹೋಗಿದೆ, ಹೊಡೆದೇ ಕೊಲೆ ಆಗಿರೋದಲ್ಲ. ತಗೊಳ್ತಾರೆ. ಸಿ ದಟ್ಸ್ ಆಲ್ ಓಕೆ. ಎಲ್ಲಾರ ಮನೆಯಲ್ಲೂ ಒಂದೊಂದಷ್ಟು ಗಲಾಟೆಗಳಿರುತ್ತೆ, ಆಯ್ತಾ, ಗಂಡ ಹೆಂಡತಿ ಜಗಳ ಇರುತ್ತೆ, ಮತ್ತೊಂದಿರುತ್ತೆ, ಅದನ್ನೆಲ್ಲ ಆಯ್ತಪ್ಪ ಇವ್ರು ಸಮಜಾಯಿಸಿ ಮಾಡ್ಕೋತಾರೆ. ಆಮೇಲೆ ಅವ್ರಿಬ್ರು ಹೊಂದಾದ್ರು, ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಯಾಕೆ, ಓಕೆ ಒಂದ್ ಸರ್ಟೈನ್ ಟೈಮಲ್ಲಿ ನಾವು ಅದನ್ನ ತಗೊಂಡ್ಬಿಡೋಣ, ಅವ್ರಿಬ್ರು ಸರಿ ಹೋಗ್ಬಿಟ್ಟಿದಾರಲ್ಲ ಅದೇ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಮ್ಯಾನ್ ಹ್ಯಾಂಡಿಂಗ್ ತಪ್ಪದು, ಜೀವನೇ ತೆಗೆದಿದ್ದಾರೆ ಇವಾಗ ಅಂತಂದ್ರೆ ಇದನ್ನು ಅದೇ ತರ ನೋಡ್ತಾ ಇದ್ದೀರಿ ಅಂತ. ಫಸ್ಟ್ ಆಫ್ ಆಲ್ ಮನಸ್ಥಿತಿ ಹೇಗಿದೆ? ಮ್ಯಾನ್ ಹ್ಯಾಂಡಿಂಗ್ ತಪ್ಪು, ಆದ್ರೆ ಒಬ್ಬನ್ನ ಹೊಡೆದು ಟಾರ್ಚರ್ ಮಾಡಿ ಕೊಲೆ ಮಾಡೋದು ಇನ್ನೂ ದೊಡ್ಡ ತಪ್ಪು. ಅದನ್ನ ಅಭಿಮಾನಿಗಳು ಯಾಕೆ ತಗೊಳ್ತಾ ಇದಾರೆ ಅಂತ ಹೇಳಿದ್ರೆ, ಒಳ್ಳೇದೇ ಡಿ ಬಾಸ್ ಒಳ್ಳೇದೇ ಅದು ಇದು ತಪ್ಪದು, ಆ ಥರ ಹೇಳಲೇಬಾರ್ದು, ತಪ್ಪದು, ಅಭಿಮಾನಿಗಳೇ ತಪ್ಪದು. ಒಳ್ಳೇದಾದರೆ ಅವ್ರು ಫಾಲೋ ಮಾಡಬೇಕು, ಕೆಟ್ಟದ್ದೆಲ್ಲ ಫಾಲೋ ಮಾಡಿಕೊಂಡು ಅದಕ್ಕೆ ಜೈಕ ಹಾಕೋದು ಇನ್ನೂ ದೊಡ್ಡ ತಪ್ಪದು. ಅದನ್ನೇ ಇವಾಗ ಕರ್ನಾಟಕ ಜನ ಎಲ್ಲ ನೋಡ್ತಾ ಇರ್ತಾರೆ. ಇನ್ನು ನಾಳೆ ಅದನ್ನು ಅಭಿಮಾನಿ ಇವಾಗ ನಮ್ಮ ಹೀರೋನೇ ಹಿಂಗೆ, ನಾಳೆ ನಾವು ಹಿಂಗೆ ಅಂದ್ಬಿಟ್ರೆ ಬೇರೆಯವ್ರ ಪರಿಸ್ಥಿತಿ ಏನೋ. ಇವಾಗ ಕರ್ನಾಟಕ ಫುಲ್ ನೋಡಿದ್ರೆ ರಾಜಕಾರಣಿಗಳು ಅವರದ್ದು ಅಂದ್ರೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಅವ್ರದ್ದು ಎಲ್ಲ ವಿಡಿಯೋಸ್ ಅದು ಇದು ಕಂಪ್ಲೇಂಟು ಕೇಸ್ಗಳೆಲ್ಲ ಅವ್ರ ಫ್ಯಾನ್ಸ್ ಈ ಥರ, ಮತ್ತೆ ಇದು ಈ ಥರ, ಮತ್ತೆ ಸೊಸೈಟಿಗೆ ಏನು ಮೆಸೇಜ್ ಕೊಡಬೇಕು ಅಂತಿದ್ದಾರೆ ಇವ್ರು ಆ್ಯಕ್ಟರ್ಸು ಅಂತ. ಅಲ್ಲಿ ಮೇನ್ ದರ್ಶನ್ ಸರ್ ಅವರು. ಎಕ್ಸಾಕ್ಟ್ಲಿ. ಓಕೆ ರಾಜು ಅವರು, ಈಗ ಒಂದು ದರ್ಶನ್ ಅವರ ವಿಚಾರನ ಪಕ್ಕಕ್ಕಿಟ್ಟು ಅಭಿಮಾನಿಗಳು ಅಂತ ಬಂದಾಗ, ಅಭಿಮಾನಿ ಆ್ಯಂಡ್ ಫ್ಯಾನ್ ಅಂದರೆ ನಾನೀಗ ಕೇವಲ ಇದೊಂದು ವಿಚಾರ ಅಂತ ಅಲ್ಲ. ಸೊ ಅನೇಕ ಬಾರಿ ನಾವು ಗಮನಿಸಿದ್ದೀವಿ. ಈ ಹಿಂದೆ ಪುನೀತ್ ಅವ್ರನ್ನೇ ತಗೊಳ್ಳೋಣ, ಯಾಕಂದರೆ ಅಪ್ಪು ಅವ್ರಿಗಿಂತ ಬೆಸ್ಟ್ ಎಕ್ಸಾಂಪಲ್ ಸದ್ಯಕ್ಕೆ ಯಾವುದೂ ಇಲ್ಲ ನಮಗೆ. ಸೊ ಐ ಆಮ್ ನಾಟ್ ಕಂಪೇರಿಂಗ್ ಎನಿಬಡಿ ವಿತ್ ಎನಿಥಿಂಗ್. ಯಾಕಂದರೆ ಅವರೊಂದು ರೀತಿಯಾಗೇನೋ ತರ್ಕಕ್ಕೆ ನಿಲ್ಕದವರು, ಅದ್ರ ಜೊತೆಗೆ ಒಂದು ರೀತಿಯಾಗಿ ಈ ಯಾರಿಗೂ ಕೂಡ ಕಂಪೇರ್ ಮಾಡೋದಕ್ಕಿಂತ ಮಿಗಿಲಾಗಿ ಹೋಗ್ಬಿಟ್ಟಿದ್ದಾರೆ. ಆದರೆ ಯಾವತ್ತಿಗೂ ಕೂಡ ಅಭಿಮಾನಿಗಳಲ್ಲಿ ಹೋಗಿ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು,
ಏನಾದರೂ ಅವ್ರು ಮಿತಿಮೀರಿ ವರ್ತಿಸಿದ್ರೆ, ಅವ್ರು ಹುಟ್ಟು ಹಬ್ಬಕ್ಕೆ ಅಂತ ಬೇಡ ಅಂದ್ರೂ ಬಂದರೆ ಒಂದು ರಿಕ್ವೆಸ್ಟ್ ಹೋಗ್ತಿತ್ತು. ಆ ರಿಕ್ವೆಸ್ಟ್ ನೋಡಿನೇ ಜನ ನಮ್ಮ ಅಣ್ಣನೇ ಹಿಂಗೆ ಹೇಳಿದ್ದಾರೆ, ಸೊ ಅಪ್ಪುನೇ ಹಿಂಗೆ ಹೇಳಿದ್ದಾರೆ, ಅಪ್ಪು ಬಾಸೆ ಹಿಂಗೆ ಹೇಳಿದ್ದಾರೆ, ಸುಮ್ಮನೆ ಯಾಕೆ ನಾವು ಅನ್ನುವಂಥದ್ದು ಒಂದು ಭಾವನೆ ಬರ್ತಾ ಇತ್ತು ಜನರಲ್ಲಿ. ಬಟ್ ಆದರೆ ಇಲ್ಲಿ ಪ್ರಚೋದಿಸುವಂತಹ ಡೈಲಾಗ್ಗಳೇ ನಾವು ಪ್ರತಿ ಸಾರಿ ದರ್ಶನ್ ಅವ್ರ ಬಾಯಿಂದ ಕೇಳೋದು. ನೀವು ಏನು ಮಾಡ್ತಿರ್ತೀರೋ ಮಾಡಿ, ನಮ್ಮ ಅಭಿಮಾನಿಗಳು ಹಿಂಗೆ, ನಾವು ಹಿಂಗೆ ಮುಂದುವರಿತೀವಿ, ಇದು ಇನ್ನೂ ಮುಂದುವರಿಯುತ್ತೆ, ಇದು ಇಷ್ಟೇ ಅಲ್ಲ ಇನ್ನೂ ಜಾಸ್ತಿ ಇದೆ ಅಂತಲೇ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಆದರೆ ನಾಳೆ ಯಾವನೋ ಒಬ್ಬ ತಲೆಕೆಟ್ಟೋನು ಈ ಅಭಿಮಾನವನ್ನು ತೀರಾ ಅತಿರೇಕಕ್ಕೆ ತಗೊಂಡು ಅವನ ಸುತ್ತಮುತ್ತ ಇರೋರಿಗೆ ಯಾರಿಗೋ ಈ ಥರದೊಂದು ಮೆಸೇಜ್ ಬಂದು ನಮ್ಮಣ್ಣ ಹಿಂಗೆ ಮಾಡಿದ್ರು ನಾನು ಹಾಗೆ ಮಾಡ್ತೀನಿ ಅಂತ ಅವನು ಒಂದು ಕೊಲೆ ಹಾದಿ ಹಿಡಿದು ಬಿಟ್ರೆ ಎಲ್ಲಿಗೆ ಹೋಗುತ್ತೆ ನಮ್ಮ ಸಮಾಜ? ಒಂದು ಮುಂದಿನ ಪೀಳಿಗೆಗೆ ನಾವು ಏನು ಸಂದೇಶ ಕೊಡ್ತೀವಿ ಅನ್ನೋದು ಖಂಡಿತ ಮೇಡಮ್. ಯಾಕಂತ ಹೇಳಿದ್ರೆ ಈಗ ಅಭಿಮಾನಿಗಳು ಏನು ಅರ್ಥ ಮಾಡ್ಕೊಬೇಕಂದ್ರೆ ಫಸ್ಟು ಇವರೆಲ್ಲ ಬಂದು ಅವ್ರು ಕಷ್ಟಪಟ್ಟು ಫಿಲಮ್ ಮಾಡೋದಕ್ಕೆ ಏನಂದ್ರೆ ದುಡ್ಡು ಬರ್ತದೆ, ಅವ್ರಿಗೆ ಸಂಬಳ ಕೊಡ್ತಾರೆ, ಆ ದುಡ್ಡು ಫೇಮಸ್ ಆಗ್ತಾರೆ, ಅದರಿಂದ ಅವ್ರಿಗೆ ಜೀವನ ನಡೀತದೆ, ಲಕ್ಸುರಿಯಾದ ಲೈಫ್ನ ಅವ್ರು ಲೀಡ್ ಮಾಡ್ಕೊತಾ ಇರ್ತಾರೆ. ಇವಾಗ ಜನ ಏನು ಮಾಡಬೇಕು, ಒಂದು ಮೂವಿ ನೋಡುವಾಗ ಸ್ಟ್ರೆಸ್ಗೋಸ್ಕರ ನೋಡ್ತಾರೆ, ಒಂದು ಎಂಟರ್ಟೈನ್ಮೆಂಟ್ ತೊಗೊತಾರೆ, ಅಲ್ಲಿ ಮುಗಿಸ್ಬಿಟ್ಟು ಬರ್ತಾರೆ. ನಮಗೆ ನಿಜವಾದ ಒಂದು ಹೀರೋಗಳು ಯಾರಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳು, ನಮ್ಮ ಟೀಚರ್ ನಮಗೆ ಪಾಠ ಹೇಳ್ಕೊಡೋದು ನಮ್ಮ ಗುರುಗಳು. ಅಪ್ಪ ಅಮ್ಮಂಗೋಸ್ಕರ ಅದೇ ಮೇಡಮ್, ಯಾರ್ರೀ ಅಪ್ಪ ಅಮ್ಮಂಗೋಸ್ಕರ ಕಟೌಟ್ ಹಾಕ್ಸಿದ್ದಾರೆ? ಹೌದು, ಅಪ್ಪ ಅಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ಇಂತಹ ಎಷ್ಟೋ ಜನ ಅಭಿಮಾನಿಗಳು ಹಿಂದೂ ಮುಂದೆ ನೋಡ್ತಾರೆ. ನಮ್ಮ ಜೊತೆ ಕಷ್ಟದ ಟೈಮಲ್ಲಿ ನಮ್ಮ ಜೊತೆ ನಿಂತ್ಕೊಂಡ ಸ್ನೇಹಿತರು ನಮ್ಮ ಹೀರೋಗಳು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಗುರುಗಳು ಇಲ್ಲ ನಮ್ಗೆ ಜೀವನ ಹೇಳ್ಕೊಡ್ತಾರಲ್ಲ, ಅವರು ನಿಜವಾದ ಹೀರೋಗಳು ಹೇಳ್ಬೇಕಂತ ಹೇಳಿದ್ರೆ. ಇವರೆಲ್ಲ ಒಂದು ಅವ್ರಿಗೋಸ್ಕರ ಅವರು ಸುಂಗೆ ಮಾಡಲ್ಲ ಫಿಲಮ್ಮು, ಒಂದು ಅವರೇ ಜಗಳಾಡ್ತಾ ಇರ್ತಾರೆ, ನಮಗಿನ್ನ ಪೇಮೆಂಟ್ ಆಗಿಲ್ಲ ಅದಾಗಿಲ್ಲ ಅಂತ. ಇಲ್ಲಿ ಅಭಿಮಾನಿಗಳು ಏನು ಮಾಡ್ತಾರಂದರೆ ಈ ರೀತಿ ಅವ್ರನ್ನ ಸಮರ್ಥನೆ ಮಾಡ್ಕೊಂಡು ತಪ್ಪು. ಯಾಕಂತ ಹೇಳಿದ್ರೆ ದರ್ಶನ್ ಸರನವರು ಒಬ್ಬ ರಾಣಿ ಥರ ಇದ್ದಂಗೆ, ಆ ಮನುಷ್ಯ ಬಂದು ಒಂದು ಇರುವೆ ಇದ್ದಂಗೆ. ಅವರು ಅಷ್ಟು ಒಂದೇ ಒಂದು ಕಾಲ್ ಮಾಡಿ ಸ್ಟೇಷನ್ ಕಾಲ್ ಮಾಡಿಬಿಟ್ಟು ಈ ಥರ ಇಶ್ಯೂ ಆಗಿದೆ, ಅವ್ನು ಸ್ವಲ್ಪ ಒಂದು ರಿಮೈಂಡ್ ಎತ್ತಿ ಅಂತಂದರೆ ಮುಗ್ದೋಗೋದು. ಕರೆದು ಹೊಡೆದು ಅಷ್ಟು ಭಯಂಕರವಾಗಿ ಟಾರ್ಚರ್ ಮಾಡಿ ಸಾಯಿಸಿರೋದು, ಅದನ್ನು ಸಮಾಜ ಒಪ್ಪಕ್ಕಾಗಲ್ಲ. ಯಾಕೆ ಗೊತ್ತಾ? ಫೈನ್, ಎಕ್ಸಾಕ್ಟ್ಲಿ, ನಾನು ಮಾತಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಯು. ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರ್ತೀನಿ ವೀಕ್ಷಕರೇ. ಅಂದರೆ ಇದನ್ನು ಯಾರೂ ಕೂಡ ಸಮರ್ಥನೆ ಅಲ್ಲ, ಇದರ ಸಮರ್ಥನೆ ಊಹೆಗೂ ಕೂಡ ನಾವು ಹೋಗೋಕ್ಕಾಗಲ್ಲ. ಬಟ್ ಆದರೆ ಇದನ್ನು ಎಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ? ಸಿನಿಮಾದ ಅಂಗದವರೇ ಎಷ್ಟು ಜನ ವಿರೋಧ ಮಾಡ್ತಿದ್ದಾರೆ? ಅಟ್ಲೀಸ್ಟ್ ಎಷ್ಟು ಜನ ಸ್ಪೀಕ್ಔಟ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಹೊರಗಡೆ ಇವ್ರು ಮಾಡಿದ ತಪ್ಪು ಅಂತ. ಆ ಮಾತಾಡೋದಕ್ಕೂ ಕೂಡ ಒಂದು ಭಯ ಇದೆ. ಆ ಭಯದ ಸೃಷ್ಟಿ ಹೇಗಾಯಿತು ಹಾಗಾದರೆ? ಈ ಸೃಷ್ಟಿ ಈ ಹಿಂದೆ ಇರಲಿಲ್ವಾ ಇದರ ತೀವ್ರತೆ? ಗೊತ್ತಿದ್ದು ಅಲ್ಲಲ್ಲೇ ಹರಿದಾಡ್ತಾ ಇತ್ತಾ? ಈಗ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆಯಾ? ನಿರ್ಮಾಪಕರಾದಂತಹ ಭಾಮಾರೀಶ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ಸರ್. ನಾನು ಈಗ ಬ್ರೇಕ್ಗಿಂತ ಮುಂಚೆ ಒಂದು ಮಾತು ಹೇಳಿದೆ, ಏನು ಅಂತಂದ್ರೆ ಈಗ ಒಂದು ಘಟನೆ ನಡೆದ್ಬಿಟ್ಟಿದೆ, ಸರಿ ಆಯ್ತು, ಸಾರ್ವಜನಿಕ ವಲಯದಲ್ಲಿ ಸರ್ವೇ ಸಾಮಾನ್ಯವಾಗಿ ಸ್ಪೀಕ್ಔಟ್ ಆಗುತ್ತೆ, ಜನ ಮಾತಾಡ್ತಾರೆ, ಪರ ವಿರೋಧ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತೆ. ಅದರಲ್ಲೂ ಸ್ಯಾಂಡಲ್ವುಡ್ನಲ್ಲಿರುವಂತಹ ಒಂದಷ್ಟು ನಟ ನಟಿಯರು ಕೂಡ ಯೂಶುವಲಿ ಮಾತಾಡ್ತಾರೆ, ಇದು ತಪ್ಪು, ಇವ್ರು ಮಾಡಿದ ಸರಿ, ಇವ್ರು ಮಾಡಿದ ತಪ್ಪು, ಹಿಂಗೆ ಮಾಡಬಾರ್ದಾಗಿತ್ತು. ಅಟ್ಲೀಸ್ಟ್ ಇಂತಹ ಮಾತುಗಳನ್ನು ನಾವು ಒಂದಷ್ಟು ಪ್ರಕರಣಗಳಲ್ಲಿ ಈ ಹಿಂದೆ ಕೇಳ್ಪಟ್ಟಿದ್ದೀವಿ. ಬಟ್ ಆದರೆ ದರ್ಶನ್ ಅವರ ವಿಚಾರಕ್ಕೆ ಯಾರಿಗೆ ಫೋನ್ ಮಾಡಿದ್ರು, ನಾನು ನಿಮಗೆ ಫೋನ್ ಮಾಡಿದಾಗೂ ಹೇಳಿದೆ ಸರ್, ಯಾರಿಗೆ ಫೋನ್ ಮಾಡಿದ್ರು ಮಾತಾಡೋದಕ್ಕೂ ಕೂಡ ಹೆದರ್ತಾ ಇದ್ದಾರೆ ಸರ್, ಏನು ಸರ್ ಇದು ಕತೆ ಅಂತ. ಸೊ ಏನು ಹೇಳ್ತೀರಿ ಸರ್, ಯಾಕಿಂತಹ ಸಿಚುವೇಶನ್, ಯಾಕಿಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸಿನಿಮಾ ಇಂಡಸ್ಟ್ರಿಲಿ? ಯಾಕೆ ಮಾತಾಡ್ಬೇಕು, ಯಾಕೆ ಮಾತಾಡಬಾರ್ದು ಅಲ್ಲ, ಯಾಕೆ ಮಾತಾಡಬಾರ್ದು? ನಾನು ಹೇಳೋದು ಯಾಕೆ ಮಾತಾಡಬಾರ್ದು ಅಲ್ಲ, ಮಾಡಿರೋದು ಯಾಕಂದ್ರೆ ಈಗಾಗಲೇ ಪೊಲೀಸ್ನವರನ್ನು ಸುಮ್ನೆ ಆಟ ಹುಡುಗಾಟಿಗೆ ತನಿಖೆ ಮಾಡ್ತಾರ, ಹುಡುಗಾಟಿಗೆ ತನಿಖೆ ಮಾಡ್ತಾರೆ. ಪೊಲೀಸ್ನವರು ಕೆಲಸ ಮಾಡ್ತಾ ಇದಾರೆ, ಪೊಲೀಸರು ಪ್ರಾಮಾಣಿಕತೆ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದು ಯಾರೇ ದರ್ಶನ ಆಗ್ಲಿ ಸಾಮಾನ್ಯ ಪ್ರಜೆ ಆಗ್ಲಿ ಬಿಡ್ತಾ ಇಲ್ಲ. ಇವತ್ತು ಪೊಲೀಸರು ಪ್ರಾಮಾಣಿಕವಾಗಿ ಮಾಡಿದಕ್ಕೆ ಇವತ್ತೆಲ್ಲ ದರ್ಶನ ಏನಂದ್ರೆ ಬಯಲಾಗಿದೆ. ಯಾಕೆ ಮಾತಾಡ್ಬಾರ್ದು ದರ್ಶನ್? ನಮ್ಮ ಚಿತ್ರರಂಗದವ್ರಿಗೂ ಕೇಳ್ತೀನಿ, ಖಂಡಿತ ಅವರೆಲ್ಲ ಬಂದು ಮಾತಾಡ್ಬೇಕು, ಮಾತಾಡ್ಬೇಕು. ನಾನು ಕೇಳಿದ್ ಸರ್, ಅಂತ ಒಂದು ಭಯ ನಿರ್ಮಾಣ ಆಗಿದೆಯಾ ಸರ್, ಯಾಕೆ ಅಂತ? ಯಾಕೆ ಭಯ ಪಡ್ಬೇಕ್ರಿ? ಫಸ್ಟ್ ನಮ್ಮ ಅಪ್ಪ ಅಮ್ಮನ್ ಭಯ ಪಡ್ಬೇಕು, ನಮ್ಮ ಮನೆಯವ್ರು ಭಯ ಪಡ್ಬೇಕು, ನಮ್ಮ ಕುಟುಂಬಕ್ಕೆ ಭಯ ಪಡ್ಬೇಕು, ನಾವು ಪ್ರೀತಿಸೋರ್ಗ್ ಭಯ ಪಡ್ಬೇಕು. ನಾನ್ ಹೇಳೋದು ನಮ್ಮ ಮಕ್ಳಿಗೆ ಭಯ ಪಡ್ಬೇಕು. ನಾವು ಯಾಕೆ ಭಯ ಪಡ್ಬೇಕು? ಹುಲಿನಾ ಹೇಳಿ, ಮತ್ತೆ ಯಾರ ಡೇಟ್ ಕೊಟ್ಬಿಡ್ತಾರ? ನಾನ್ ಹೇಳೋದು ಕರೆಕ್ಟ್ ಆಗಿ ತಪ್ಪಂತ ಮಾತಾಡಿ, ಮಾತಾಡದೆ ಹಂಗೆ ಹೋಗ್ದೇ ಇರೋದು, ಮಾತಾಡದೇ ಇರೋದು, ಆಮೇಲೆ ಅಡ್ಗೋಡ ಮೇಲೆ ದೀಪ ಇಡೋತರ, ಆಮೇಲೆ ಚಾಪೆ ಶಾಸ್ತ್ರ ತರ ಮಾತಾಡ್ಬಿಡಿ. ಮಾತಾಡಿದ್ರೆ ನೇರವಾಗಿ ಸಾರ್ವಜನಿಕರಿಗೆ, ಯುವಕರಿಗೆ ಒಳ್ಳೆ ಮೆಸೇಜ್ ಕೊಡಿ.
ನಿಜ. ಸುಮ್ಮನೆ ತ್ಯಾಪೆ ಸಾರಿಸೋದು, ಮಾತಾಡೋದು, ಆ ಒಡ್ಗೋಡೆ ಮೇಲೆ ದೀಪ ಇಡೋದು, ದಯವಿಟ್ಟು ಆ ಸ್ಟೇಟ್ಮೆಂಟ್ ಮಾಡಬೇಡಿ. ಎದ್ದು ಕಾಣ್ತಾ ಇದೆ ಎಲ್ಲ ಮಾಡಿರೋ ತಪ್ಪು ಅಂತೇಳಿ. ಒಂದು ಕುಟುಂಬ ಪಾಪ, ಇವತ್ತು ಒಬ್ಬ ಹೆಂಡತಿ 5 ತಿಂಗಳು ಗರ್ಭಿಣಿ, ಹೌದು, ಒಬ್ಬ ವಯಸ್ಸಾಗಿ ತಂದೆ ತಾಯಿ, ಒಂದು ಅಜ್ಜಿ 98 ವರ್ಷದ ಅಜ್ಜಿ, ಇವತ್ತು ಇಡೀ ಕುಟುಂಬಕ್ಕೆ ಒಬ್ಬನೇ ಮಗ, ಆಮೇಲೆ ಅವರೆಲ್ಲ ಹುಡುಗನ ಮೇಲೆ ಡಿಪೆಂಡ್ ಆಗಿರೋದು. ಇವತ್ತು ಯಾರು ಆಶ್ರಯ ಅವ್ರ ಮನೆಗೆ? ಇವತ್ತು ಯಾರು ಆಶ್ರಯ ಹೇಳಿ? ನಿಜ ನಿಜ. ದರ್ಶನ್ ಹೋಗಿ ಸಾಕ್ತಾನೆ? ನಾನು ಹೇಳಿದ್ರು ದರ್ಶನ್ ಹೋಗಿ ಸಾಕ್ತಾನೆ? ನಾನು ಹೇಳೋದು ಒಂದು, ಆತರ ಯಾರೇ ತಪ್ಪು ಮಾಡ್ತಾನೆ ಕರೆದ್ಬಿಟ್ಟು ಬುದ್ಧಿ ಹೇಳಿ ಕಳಿಸ್ಬೇಕಾಯ್ತು ಹೊರತು, ಇಲ್ಲ ಪೊಲೀಸ್ ಇದೆ, ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕಾಯ್ತು, ಪೊಲೀಸ್ ನೋಡ್ಕೊಂಡಿದ್ರು. ಕರ್ದಿ ಹೊಡ್ದಿ ಸಾಯ್ಸ ಅಂತಂದ್ ಏನ್ರಿ? ಏನ್ ಕಾನೂನು ಕೈಗೆ ಎತ್ಕೊಂತಾರ? ನಿಜ, ಕರೆಕ್ಟ್ ಆಗಿ ಹೇಳಿದ್ರಿ. ಫಸ್ಟ್ ಕಾನೂನು ಕೈಗೆ ತೊಳೆದು ಬಿಡ್ಬೇಕು. ದ್ರೋಷ ದರ್ಶನ್ ಒಬ್ಬರಿಗೆಲ್ಲ, ಎಲ್ಲಾರು ಎಲ್ಲ ಅಪ್ಪನ ಮಕ್ಳಿಗೆ ಇದ್ದೇ ಇರುತ್ತೆ, ಅವೆಲ್ಲ ಮಾಡಬಾರ್ದು. ನಿಜ. ನನ್ನ ಪ್ರೊಡಕ್ಷನ್ ಮೆಜೆಸ್ಟಿಕ್, ಅದು ಕೂಡ ನನ್ನ ಪ್ರೊಡಕ್ಷನ್ ಹೀರೋ ಅವನು. ಬಟ್ ಅದು ಕೂಡ ನಾವು ಎಷ್ಟೋ ಜನ ಕೇಳ್ತೀವಿ, ಏನ್ ಇಂಥ ಹೀರೋ ಇಂಟ್ರೊಡ್ಯೂಸ್ ಮಾಡಿದೆ ಅಂತಾರೆ. ನಾವ್ ಏನ್ ಮಾಡಕ ಅಂತ ಸ್ವಂತ ಜೊತೆಗಿರೋ ಮಕ್ಳಿಗೆ ಕರೆಕ್ಟ್ ಆಗಿ ಸಿದ್ಧಿ ಬುದ್ಧಿ ಹೇಳಕ್ಕಾಗಲ್ಲ. ಅವ್ರವ್ರು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಮನುಷ್ಯ ಅನ್ನೋದು ಒಂದ್ಸತಿ ತಪ್ಪು ಮಾಡ್ತಾನೆ, 2 ಸತಿ ಮಾಡ್ತಾನೆ, ಪದೇ ಪದೇ ಮಾಡ್ತಾ ಇದ್ರೆ ಯಾರು ಕ್ಷಮಿಸ್ತಾರೆ? ನಿಜ ಸರ್. ಈಗ ಒಂದು ವಾತಾವರಣ ಸೃಷ್ಟಿಯಾಗಿದೆ ಬಾಮಾ ಹರೀಶ್ ಸರ್, ಅಂದ್ರೆ ಇಲ್ಲಿ ಯಾರು ಮಾತಾಡ್ತಾರೋ ಅವರ ವಿರುದ್ಧ, ಅಥವಾ ಈ ಅಭಿಮಾನಿ ಬಳಗ ಅನ್ನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಟ್ಯಾಗ್ಲೈನ್ ಹಾಕೊಂಡಿದ್ದಾರಲ್ಲ, ನಾವಿಂಥವ್ರ ಅಭಿಮಾನಿ, ಡಿ ಬಾಸ್ ಅಭಿಮಾನಿ ಅಂತ, ಯಾರು ಇವ್ರ ವಿರುದ್ಧ ಮಾತಾಡ್ತಾರೋ ಅಥವಾ ಯಾರು ಸತ್ಯದ ಪರವಾಗಿ ಮಾತಾಡ್ತಾರೋ ಅವ್ರಿಗೆ ಹೋಗಿ ಅಟ್ಯಾಕ್ ಮಾಡೋದು. ಅದು ಸೋಷಿಯಲ್ ಅಂದ್ರೆ ಅವ್ರಿಗೆ ಫಸ್ಟ್ ಟಾರ್ಗೆಟ್ ಇರೋದೇ, ಎದುರುಗಡೆ ಬರಕ್ಕೆ ಯಾರಿಗೂ ಧೈರ್ಯ ಇಲ್ಲ ಬಿಡಿ, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಅಟ್ಯಾಕ್ ಮಾಡೋದು, ಅಂದ್ರೆ ಅವರ ಮನೆಯವ್ರನ್ನೆಲ್ಲ ಎಳೆದು ತಂದು ಕೆಟ್ಟ ಭಾಷೆಯಲ್ಲಿ ಅವ್ರನ್ನ ಕಮೆಂಟ್ ಮಾಡೋದು, ಮಾತನಾಡೋದು, ಈ ರೀತಿಯಾದ ಸಿಚುವೇಶನ್. ಇವಾಗ ಹಿಂದೆ ಏನ್ ದರ್ಶನ್ಗೂ ಯಾರಿಗಾಗ್ಲಿ ಕೆಟ್ಟ ಕಮೆಂಟ್ ಮಾಡಿಲ್ವಾ ಹೇಳಿ? ದರ್ಶನ್ ಕೆಟ್ಟ ಕಮೆಂಟ್ ಮಾಡಿಲ್ವಾ? ಒಳ್ಳೇದು ಕಮೆಂಟ್ ಮಾಡಿದ್ರೆ, ದರ್ಶನ್ ಕೆಟ್ಟದಾಗೂ ಮಾಡಿದ್ದಾರೆ. ಕೆಟ್ಟದಾಗ ಮಾಡಿ ತಿದ್ದಿ ಬುದ್ಧಿ ಹೇಳಿದ ಎಷ್ಟೋ ನಾನು ಕಮೆಂಟ್ ನೋಡಿದ್ದೇನೆ. ಒಳ್ಳೆ ದಾರಿಯಲ್ಲಿ ನಡಿ ಅಂತಾನು ಹೇಳಿದ್ದಾರೆ. ಕರೆಕ್ಟ್. ಪದೇ ಹಂಗೆಲ್ಲ ಮಾಡ್ಕೊಂಬಾರ್ದು. ಯಾಕಂದ್ರೆ ದರ್ಶನ್ ಇವತ್ತು ಎಷ್ಟು ಕಷ್ಟ ಬಿದ್ದು ಬಂದಿದೆ ಅಂತ ನನಗೆ ಗೊತ್ತು. ಎಷ್ಟು ಕಷ್ಟ ಬಿದ್ದು ಬಂದಿದ್ದಾನೆ, ಹಂತವಾಗಿ ಎಷ್ಟು ಕಷ್ಟ ಬಿದ್ದಿದ್ದಾನೆ ಅಂತ ನನಗೆ ಗೊತ್ತದು. 10 ವರ್ಷದಿಂದ ನೋಡಿದ್ದೀನಿ ನಾನು. ಅಷ್ಟು ಎತ್ತರ ಮಟ್ಟಕ್ಕೆ ಬೆಳೆದಿ ನಿನ್ ಲೈಫು ನಿನ್ ಕೈಯಲ್ಲ ಹಾಳು ಮಾಡ್ಕೊಂತಿಲ್ಲ. ಯಾರು ಅಭಿಮಾನಿಗಳ ಮಾತುಗಳು ಕಟ್ಕೊಂಡು ನಿನ್ ಯಾಕೆ ದರ್ಶನ್? ನಾನು ಹೇಳೋದು ಕರೆಕ್ಟ್. ಯಾವ ಅಭಿಮಾನಿಗಳು ಬರಲ್ಲ. ನಾನು ಹೇಳೋದು ಫಸ್ಟ್ ಈ ಅಭಿಮಾನಿಗಳು ಫಸ್ಟ್ ಅವ್ರ ತಂದೆ ತಾಯಿ ಮೇಲೆ ಸಖತ್ ಅಭಿಮಾನ ಇಟ್ಕೊಳ್ಳಿ. ಅವ್ರು ಹುಟ್ಟಿರ್ತಕ್ಕಂಥ ಅಕ್ಕ ತಂಗಿರು, ಅಣ್ಣ ತಂಗಿರ ಮೇಲೆ ಅಭಿಮಾನ ಇಟ್ಕೊಳ್ಳಿ. ಅಭಿಮಾನಿಗಳು ಸ್ಟಾರ್ಗಳಿಗೋಸ್ಕರ ಸತ್ತಿರುವಂತಹ ನಿದರ್ಶನ ಇದೆ ಸರ್. ಪ್ರಾಣ ಬಿಟ್ಟಿದ್ದಾರೆ ಎಷ್ಟೋ ಜನ ಅಭಿಮಾನಿಗಳು. ಯಾವ ಸ್ಟಾರ್ಸ್ ಅಭಿಮಾನಿಗಳಿಗೋಸ್ಕರ ಪ್ರಾಣ ಬಿಟ್ಟಿಲ್ಲ ಸರ್ ಇತಿಹಾಸದಲ್ಲಿ? ಖಂಡಿತವಾಗ್ಲೂ ಸ್ವತಃ ನಾವು ಎಷ್ಟು ಟಿಕೆಟ್ ತಗೊಳ್ಲಿಕ್ಕೆ ಹೋಗಿ, ಯಾಕಂದ್ರೆ ಮಯೂರ ಇರ್ಬೋದು, ಹೌದು ಗಂಡು ಇರ್ಬೋದು, ಅನೇಕ ಅಭಿಮಾನಿ ಟಿಕೆಟ್ ತಗೊಂಡು ಕಾಲ್ ತುಳಿತಕ್ಕೆ ಸತ್ತಿದ್ದಾರೆ. ಹೌದು ಹೌದು, ಸತ್ತಾಗ ರಜನಿಕಾಂತ್ ಪಿಕ್ಚರ್ ಅಭಿಮಾನಿಗಳು ಸತ್ತಿದ್ದಾರೆ. ನಟರು ಅದೇ ನಾನು ಹೇಳೋದು, ಒಬ್ಬ ನಟ ನನ್ನ ಅಭಿಮಾನಿ ಸಾಯಿಸೋದು ನಿದರ್ಶನ ಇದೆ ಮೊದಲನೇ ಬಾರಿ ಇತಿಹಾಸದಲ್ಲೇ, ಮೊದಲನೇ ಬಾರಿ. ಇನ್ನು ಯಾವ ತಂದೆ ತಾಯಿ ಅಕಸ್ಮಾತ್ ಬೇರೆ ನಟನ ಅಭಿಮಾನಿಗಳು ಅಕಸ್ಮಾತ್ ನಾನು ಶ್ರೀಮುರಳಿ ಅಭಿಮಾನಿ, ಸುದೀಪ್ ಅವರ ಅಭಿಮಾನಿ, ಇಂಥವ್ರ ಅಭಿಮಾನಿ ಅಂದ್ರೆ ತಂದೆ ತಾಯಿ ಇವರು ಬಹಳ ಈ ಒಂದು ನಿದರ್ಶನದಿಂದ ಬಹಳ ಕೆಟ್ಟದಾಗಿ ನೋಡ್ತಾರೆ. ಕರೆಕ್ಟ್. ನಿಜ. ಎಸ್ ಸರ್. ಏನ್ ಗೊತ್ತಾ, ಒಂದು ಅಭಿಮಾನ ಇರಬೇಕು, ನಿಜ. ದುರಭಿಮಾನ, ಕೆಟ್ಟದಾಗ ಅಭಿಮಾನ ಇಟ್ಕೊಬಾರ್ದು. ನಿಜ ಸರ್. ನಾನು ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರ್ತೀನಿ. ಆ ಬ್ರೇಕ್ನ ನಂತರ ಮತ್ತೆ ಮಾತನಾಡಿಸ್ತೀನಿ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀವಿ ಅಭಿಮಾನ ಹೇಗಿರಬೇಕು, ಅಭಿಮಾನಿಗಳು ಕೂಡ ಹೇಗಿರಬೇಕು. ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮಗೆ ಪಾಠ ಹೇಳಿಕೊಟ್ಟಂತಹ ಗುರುಗಳು, ಸೊ ನಿಮಗೆ ದಾರಿ ಹೇಳಿಕೊಟ್ಟಂತಹ ಎಷ್ಟೋ ಜನ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇರ್ತಾರೆ. ಅವರನ್ನು ಮಾದರಿಯಾಗಿ ತಗೊಳ್ಳಿ, ಅವರನ್ನು ಆರಾಧ್ಯ ದೈವವಾಗಿ ತಗೊಳ್ಳಿ. ಇವ್ರನ್ನ ಅಭಿಮಾನ ಇರಲಿ, ಸ್ಟಾರ್ ನಟರನ್ನ ಮೇಲಿನ
ಏನೋ ಮೆಚ್ಚುಗೆ ಇರಲಿ, ಅದು ಚಿತ್ರಕ್ಕೆ ಸೀಮಿತವಾಗಿರಲಿ. ನಿಜ ಜೀವನಕ್ಕೆ ಬಂದರೆ ನಿಮ್ಮ ಜೀವನ ಹಾಳಾಗತ್ತೆ ಅನ್ನೋದನ್ನು ದಯವಿಟ್ಟು ಮರಿಬೇಡಿ ಅನ್ನೋದು. ಎಸ್ ಭಾಮಾ ಹರೀಶ್ ಸರ್, ನಾನು ಒಂದು ಪ್ರಶ್ನೆ ಕೇಳಬೇಕು. ಏನು ಅಂತಂದರೆ, ಈಗ ಎಲ್ಲರೂ ಕೂಡ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದು ಡೈರೆಕ್ಟ್ ಆಗಲ್ಲ, ಓರೆ ಕಾಲು, ವಾಟ್ಸಪ್ ಕಾಲಲ್ಲಿ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ ದರ್ಶನ್ ಅವ್ರ ಕುರಿತಾಗಿ. ನಿಮಗೆ ಅನೇಕ ವಿಷಯಗಳು ಗೊತ್ತಿರುತ್ತೆ, ಯಾಕಂತಂದ್ರೆ ನೀವು ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀರಿ, ನಿರ್ಮಾಪಕರಾಗಿ, ಅವರು ಸಹನಟ ಅಂದರೆ ನಟನಾಗಿ ಅವರಿಗೆ ಈಗಾಗಲೇ ನಿರ್ಮಾಣ ಮಾಡಿದ್ದೀರಿ ಸಿನಿಮಾವನ್ನು. ಅಂದರೆ ಈ ಸಂದರ್ಭದಲ್ಲಿ ಅವರು ತುಂಬ ಕೋಪಿಷ್ಟ, ಏನಾದರೂ ಅಪ್ಪಿ ತಪ್ಪಿ ಕುಡಿದ್ಬಿಟ್ರೆ ಅಂತೂ ಜೊತೆಗೆ ಎದುರುಗಡೆ ಯಾರು ಇರ್ತಾರೋ ಗೊತ್ತಿಲ್ಲ, ಅವ್ರ ಮೇಲೆಲ್ಲ ದಬ್ಬಾಳಿಕೆ ಮಾಡ್ತಾರೆ, ಕೋಪದಿಂದ ಮಾತಾಡ್ತಾರೆ, ಹೊಡಿತಾರೆ, ಬಡಿತಾರೆ, ಈ ಥರದ ಪ್ರಶ್ನೆಗಳು, ಈ ಥರದ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಸೊ ಈ ವ್ಯಕ್ತಿತ್ವ ಕೂಡ ಬದಲಾಗ್ತಾ ಇದೆಯಾ ದರ್ಶನ್ ಅವ್ರದ್ದು? ಮುಂಚೆನೂ ಇದ್ದಷ್ಟು ಈಗಲೂ ಕೂಡ ಇದಾರಾ? ಏನ್ ಹೇಳ್ತೀರಿ ಸರ್ ಇದಕ್ಕೆ? ಮೇಡಮ್, ಇದು ದರ್ಶನ್ ತುಂಬಾ ಒಳ್ಳೆ ಹುಡುಗ, ಮಾತು ಹಾ, ತುಂಬಾ ಸಾಫ್ಟ್ ಸ್ಪೋಕನ್. ಯಾಕಂದ್ರೆ ನಾನು ದರ್ಶನ್ ನೀನಾಸಮಿಂದ ಬಂದಾಗಿಂದ ನನ್ನ ಮ್ಯೂಸಿಕ್ 2001 ನಾನು ಬಲ್ಲೆ. ಯಾಕಂದ್ರೆ ಅವತ್ತು ಎಷ್ಟು ತುಂಬಾ ಒಳ್ಳೆ ಹುಡುಗ, ಎಲ್ಲ ಸಂಸ್ಕಾರವಂತ, ಅಂದ್ರೆ ಅಷ್ಟು ಒಳ್ಳೆ ಹುಡುಗ, ತುಂಬಾ ಒಳ್ಳೆ ಹುಡುಗ. ತನ್ನ ಕರ್ತವ್ಯದಲ್ಲಿ ಬಹಳ ನಿಷ್ಠೆ ಆಗಿದ್ದ. ಆಮೇಲೆ ಗುರು ಹಿರಿಯಲ್ಲಿ ಬಹಳ ಒಂದು ಗೌರವ ಇತ್ತು, ಎಲ್ಲ ಇತ್ತು. ಈ ಬರ್ತಾ 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 ನಾವು ನೋಡ್ತಾ ಇದ್ದ. ಯಾಕಂದ್ರೆ ನನ್ಗೂನು ದರ್ಶನ್ ಅನೇಕ ವರ್ಷಗಳಿಂದ ಟಚ್ ಅಲ್ಲಿ ಇಲ್ಲ. ನನ್ಗೂ ದರ್ಶನ್ಗೆ ಟಚ್ ಅಲ್ಲಿ ಇಲ್ಲ. ರೆಕಾರ್ಡೆ ಬದಲಾಯಿಸ್ಬಿಟ್ಟವ್ರು, ಆತರ ಇದ್ದವರು. ಸರ್ಕಾರದಲ್ಲಿ ಇರುತ್ತೆ, ಜನಗಳ ಮನ್ಸಲ್ಲಿ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಒಬ್ಬ ನಟ ಆದಟ್ಟಿಗೆ ತಾನು ಹೇಳಿದ ಹೇಳಿಕೆನೆ ಎಲ್ಲಾ ನಿಜ ಅಂತ ಹೇಳಿ ಹೇಳೋದಾದ್ರೆ ಎಲ್ಲಾ ನಿಜ ಆಗ್ಬಿಡುತ್ತೆ. ಮತ್ ನಾನ್ ಮಾಡಿಲ್ಲ ಅಂತ ಹೇಳಿ ಹೇಳ್ತಾರೆ, ಪ್ರಕರಣದಲ್ಲಿ ಮಾಡಿದ್ದಾರೆ ಅಂತೇಳಿ ಪೊಲೀಸ್ನವ್ರು ಹೇಳ್ತಾರೆ, ಸಾಕ್ಷಿಗಳು ಹೇಳುತ್ತೆ. ಮತ್ತೆ ಹೇಳಿಕೆ ಕೊಡ್ಬೇಕಾದ್ರೆ ಒಂದ್ ನಿಮಿಷ ಹೇಳ್ತೀನಿ, ಒಂದ್ ನಿಮಿಷ ಇರಿ. ಒಂದು ಯಾರೇ ಆಗ್ಲಿ, ನಟ ಆಗ್ಲಿ, ಒಬ್ಬ ಇದಾಗ್ಲಿ, ಏನಾಗ್ಲಿ, ಒಂದ್ ಜವಾಬ್ದಾರಿ ಹೇಳಿಕೆ ಕೊಡ್ಬೇಕು. ಇನ್ನೊಬ್ರು ಮನ್ಸು ನೋವೋ ತರ, ಆ ಕುಟುಂಬದ ಮನ್ಸುಗಳು ನೋವೋ ತರ ಮಾಡಲ್ಲ. ಅಟ್ಲೀಸ್ಟ್ ಇನ್ಮೇಲೆ ಇವಾಗ ಏನಾಗಿದೆ, ಇವಾಗ ದರ್ಶನ, ಯಾಕಂದ್ರೆ ಆ ಕುಟುಂಬಕ್ಕೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ದೊರಸ್ಕೊಡ್ಬೇಕು. ಹಾಗೇನೆ ಅವ್ರಿಗೆ ಕಠಿಣವಾದ, ಯಾರೇ ತಪ್ಪು ಮಾಡಿದ್ರು, A1 ಇರ್ಬೋದು, A2 ಇರ್ಬೋದು, A30 ಏನೇ ಇರ್ಬೋದು, ಪೊಲೀಸ್ನವರು ಏನು ಪ್ರಕರಣ ದಾಖಲೆ ಮಾಡಿದ್ದಾರೆ, ಅವ್ರಿಗೆ ಎಲ್ಲರೂ ಶಿಕ್ಷೆ ಆಗ್ಲೇಬೇಕು ಮೇಡಮ್. ಯಾಕಂದ್ರೆ ಇನ್ನೊಂದು, ಯಾಕಂದ್ರೆ ಇವತ್ತು ನೋಡಿ ದರ್ಶನ್ ಒಬ್ರೇ ಇದಲ್ಲ, ಯಾರು ಪವಿತ್ರ ಗೌಡ, ಆ ಎಮ್ಮ ಒಂದೇ ಅಲ್ಲ, ಇವತ್ತು 13 ಕುಟುಂಬಗಳು ಇವ್ ಜೊತೆ ಇದ್ದಾರೆ, ದರ್ಶನ್ ಜೊತೆ 13 ಕುಟುಂಬಗಳು, ಅದ್ರ ಉದ್ಯಮಿಗಳು ಕೂಡ ಇದ್ದಾರೆ. ಅವ್ರ ಲೈಫ್ ಏನು, ಅವ್ರ ಹೆಂಡತಿ ಮಕ್ಕಳ ಲೈಫ್ ಏನು, ನಾನು ಹೇಳಿದ್ದು ಅವ್ರ ಕುಟುಂಬದ ಲೈಫ್ ಏನು, ಆಮೇಲೆ ಸತ್ತಿರ್ತಕ್ಕಂಥ ರೇಣುಕಾಸ್ವಾಮಿ ನಮ್ಮ ಕುಟುಂಬದ ಲೈಫ್ ಏನು. ದರ್ಶನ್ ಹಬ್ಬ ಚೆನ್ನಾಗಕ್ಕೆ ಸಹಚಾರ ಎಲ್ಲ ಹಿಂಗೆ ಕೇಳ್ತಾರಲ್ಲ, ಬಟ್ ನಿಜವಾಗ್ಲು ಏನ್ ಕೇಳ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅನ್ನೋದು ಪರಿಜ್ಞಾನ ಇರ್ಬೇಕು, ತಾಳ್ಮೆ ಇರ್ಬೇಕು. ತಾಳ್ಮೆ ಕಳ್ಕೊಂಡ್ರೆ ಹಿಂಗೆಲ್ಲ ಆಗತ್ತೆ. ದಯವಿಟ್ಟು ನಾನು ಎಲ್ಲಾ ಅಭಿಮಾನಿಗಳು ಒಂದೇ ಒಂದು ಹೇಳೋದು, ನಾನು ದುರಭಿಜ್ಞಾನ ಬೆಳೆಸ್ಕೊಂಬೇಡಿ. ನಿಮ್ಮ ನೆಚ್ಚಿನ ನಟನನ್ನು ಪ್ರೀತಿಸಿ, ಗೌರವಿಸಿ, ಎಷ್ಟು ಬೇಕೋ ತಕ್ಕ ಮಟ್ಟಿಗೆ. ಬಟ್ ಓವರ್ ಅಭಿಮಾನ ತೋರಿಸ್ರಿ ಹಿಂಗೆಲ್ಲ ಆಗುತ್ತೆ. ದಯಮಾಡಿ ನಿಮ್ಮ ತಂದೆ ತಾಯಿ ಸಾಕಿ, ನಿಮ್ಮ ಕುಟುಂಬ ಸಾಕಿ, ದೇವ್ರು ನಿಮ್ಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡಿ. ಓಕೆ ಸರ್, ಒಂದೇ ಲಾಸ್ಟ್ ಪ್ರಶ್ನೆ ಕೇಳಿ ನಾನು ನಿಮ್ಮನ್ನು ಬೀಳ್ಕೊಡ್ತೀನಿ. ಕನ್ನಡ ಚಿತ್ರರಂಗಕ್ಕೆ ಈ ಒಂದು ವಿಚಾರ ಒಂಥರ ಕಪ್ಪು ಚುಕ್ಕೆ ಆಗ್ಬಿಟ್ಟಿದೆ. ಇಡೀ ದೇಶದಲ್ಲಿ ಒಂದು ಸ್ಯಾಂಡಲ್ವುಡ್ ಅಂದ್ರೆ ಬೇರೆ ಮಟ್ಟಕ್ಕೆ ಇದೆ, ಇತ್ತೀಚೆಗೆ ಬರ್ತಾ ಇರುವಂತಹ ಸಿನಿಮಾಗಳು ಮತ್ತೊಂದು. ಬಟ್ ಈ ಪ್ರಕರಣದಿಂದ ಎಲ್ಲೋ ಜನ ತಿರುಗಿ ನೋಡುವಂತೆ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಇದಕ್ಕೆ ಏನ್ ಹೇಳ್ಬಿಡ್ತೀರಿ ಸರ್ ಅಂತಿಮವಾಗಿ? ಯಾಕೆ ಮೇಡಮ್, ಯಾಕೆ ಹಿಂದೆ 2011 ದರ್ಶನ್ ಎಂಟಿದಾಗಿದ್ದ, ಅವಾಗ ಏನು ಕಪ್ಪು ಚುಕ್ಕೆ ಅಂತ, ಅದಾದ್ಮೇಲೆ SP ಆಯ್ತು. ದರ್ಶನ್ ಒಬ್ಬನಿಂದ ಚಿತ್ರರಂಗ ಅಲ್ಲ, ದರ್ಶನ್ ಇದ್ದು ಚಿತ್ರರಂಗ ಇರುತ್ತೆ, ದರ್ಶನ್ ಇಲ್ಲ ಅಂದ್ರೂ ಕೂಡ ಚಿತ್ರರಂಗ ಇರುತ್ತೆ. ಯಾಕಂದ್ರೆ ನಾನು ಇದ್ರೆ ಚಿತ್ರರಂಗ ಅಂತ ಅನ್ಕೊಳ್ಳೋನು ಬಹಳ ಮೂರ್ಖ. ನಾನು ಹೇಳೋದು ಕಪ್ಪು ಚಿಕ್ಕ ಬರಲ್ಲ ಮೇಡಮ್. ಯಾಕಂದ್ರೆ ಅವ್ರದೇ ಆದ ಅನೇಕ ನಟರುಗಳು, ಅನೇಕ ನಟ ನಟಿಯರು ಅವ್ರದೇ ಆದಂತ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಕೊಂಡು ಹೋಗ್ತಾ ಇದಾರೆ. ಅವರೆಲ್ಲ ಗೌರವಾಗಿಲ್ವಾ? ಅವರೆಲ್ಲ ಗೌರವಾಗಿಲ್ವಾ? ಈ ತರ ಇನ್ಡಿಸಿಪ್ಲಿನ್ ಬಹಳ ತಪ್ಪು. ಒಬ್ಬ ನಿರ್ಮಾಪಕ ಇವತ್ತು ಆಯ್ತು ಮೇಡಮ್, ಇವತ್ತು ಬರೀ ಅವ್ರ ಜೊತೆ ಸಹಚಾರಲ್ಲ, ಆ ಕುಟುಂಬದ ಇನ್ನು ನಿರ್ಮಾಪಕನ ಕುಟುಂಬ ಏನಾಗಬೇಕು? ಇವತ್ತು ನಡೀತಾ ಇರ್ತಕ್ಕಂಥ ಡೆವಿಲ್ ನಿರ್ಮಾಪಕ ಏನಾಗ್ಬೇಕು? ಅವ್ರ ಕುಟುಂಬ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ. ಇವತ್ತು ದರ್ಶನ್ ಯಾವಾಗ ಬರ್ತಾನೆ ಅನ್ನೋದು ಆ ನಿರ್ಮಾಪಕನಿಗೆ ಗೊತ್ತಿಲ್ಲ. ಏನ್ ಮಾಡ್ಬೇಕು ಹೇಳಿ? ಅದೆಲ್ಲ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅವೆಲ್ಲ ಜವಾಬ್ದಾರಿ, ನಿರ್ಮಾಪಕ ಹಣ ಕೊಟ್ಟಾಗ
ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಒಬ್ಬ ನಟನ್ಗೆ. ಆ ಜವಾಬ್ದಾರಿ ತಗೊಂಡು ಪ್ರತಿಯೊಬ್ಬ ದರ್ಶನ ಅಲ್ಲ, ಪ್ರತಿಯೊಬ್ಬ ನಟನು ಕೂಡ ಜವಾಬ್ದಾರಿ ಇರುತ್ತೆ. ಎಕ್ಸಾಕ್ಟ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ನ್ಯೂಸ್ ಜೊತೆಗೆ ಥ್ಯಾಂಕ್ ಯು. ಸೊ ನಿಮ್ಮ ರೀತಿಯಾಗಿ ಒಂದಷ್ಟು ಜನ ಸ್ಪೀಕ್ಔಟ್ ಮಾಡಬೇಕು, ವಾಯ್ಸ್ ಔಟ್ ಮಾಡಬೇಕು, ಏನಿದೆಯೋ ಅದನ್ನ ಹೇಳಬೇಕು. ಹೇಳೋದ್ರಲ್ಲಿ ಏನೂ ಇಲ್ಲ. ಯಾಕಂತಂದರೆ ಹೇಳಿದ್ರೆ ಎಲ್ಲಿ ನಮ್ಮನ್ನೆಲ್ಲಿ ಟಾರ್ಗೆಟ್ ಮಾಡಿಬಿಡ್ತಾರೋ, ಅಭಿಮಾನಿಗಳು ಎಲ್ಲಿ ಬಂದು ಅಟ್ಯಾಕ್ ಮಾಡಿಬಿಡ್ತಾರೋ. ಬಹುಶಃ ಅವಿನಾಶ್ ಅವ್ರಿಗೆ ಇದ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಸುತ್ತೆ. ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದ ಪೋಸ್ಟಿಂದ ಸಿಕ್ಕಾಪಟ್ಟೆ ನೀವು ಕೂಡ ವೈರಲ್ ಆಗಿದ್ರಿ. ಏನು ಹೇಳ್ತೀರಿ? ಯಾವ ರೀತಿಯಾದಂಥ ನಿಮಗೆ ಒಂದು ರಿಪ್ಲೈಗಳು ಬರ್ತಾ ಇತ್ತು ಅಥವಾ ಏನು, ಹೇಗೆ? ಅದೇ ಹೇಳಿದ್ದು ಅಂಧಾಭಿಮಾನ ಅಂತ. ಸೊ ಅದು ಅವ್ರ ಮನೆಯವ್ರಿಗೆ ಈ ರೀತಿ ಆಗಿದ್ರ, ಇದೇ ರೀತಿ ಬಿಹೇವ್ ಮಾಡ್ತಾ ಇದ್ರ ಅಂತ. ಬೇರೆ ಟೈಮಲ್ಲಿ ಎಲ್ಲ ಓಕೆ, ಸಮರ್ಥನೆ ಮಾಡ್ಕೊಳ್ಳೋ ಟೈಮಲ್ಲಿ ನಾವು ಮಾಡಿದೀವಿ. ಸೊ ಅದು ಬಿಟ್ಟು ಯಾವ ಲೆವೆಲ್ಗೆ ಅಂದ್ರೆ ಈಗ ರೇಣುಕಾ ಅವ್ರು ಸತ್ತಿದಾರಲ್ವ, ಅವ್ರು ಬೇರೆ ಯಾರು ಅಲ್ಲ, ದರ್ಶನ್ ಫ್ಯಾನ್ ಅವರು. ನಿಜ. ದರ್ಶನ್ ಫ್ಯಾನ್ ಆಗಿ ಅವರೇ ಸತ್ತಿದ್ದಾರೆ. ನಮ್ಮ ಅಭಿಮಾನ ಎಷ್ಟಿರ್ಬೇಕಂದ್ರೆ ಒಂದು ಟಿಕೆಟ್ ತಗೊಂಡು ಸಿನಿಮಾ ನೋಡೋಷ್ಟು ಇರ್ಬೇಕು. ನಾವೇ ಟಿಕೆಟ್ ತಗೊಂಡು ಫಸ್ಟ್ ಶೋ ನೋಡ್ಲಿ ಬಿಡ್ರಿ, ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ವಾ, ನಾವೇ ಟಿಕೆಟ್ ತಗೊಳ್ಳೋಷ್ಟು ಇರ್ಬೋದು. ಅಂಡ್ 2 months ಬ್ಯಾಕ್ ಯಶ್ ಅಭಿಮಾನಿಗಳು ಯಾರೋ ಸತ್ರು ಕಟ್ಔಟ್ ತಗೊಂಡೋಗಿ. ಅವ್ರು ಸಾಯ್ಬೇಕಾದ್ರೆ ಅವ್ರ ಬಾಯಲ್ಲಿ ಬಂದಿದ್ದು ಅಮ್ಮ ತಾಯಿ ಅಂತ, ರಾಕಿ ಬೈ ಅಂತ ಬಂದಿಲ್ಲ. ಸೊ ಇದನ್ನ ಎಲ್ಲರೂ ತಿಳ್ಕೊಬೇಕು ಬರುತ್ತೆ. ಅಂಡ್ ನನ್ಗೇನಂದ್ರೆ ನೀವು ಮಾತಾಡ್ತಾ ಇರೋದು ಖುಷಿ ಆಗ್ತಾ ಇದೆ. ಇಂಥ ಟೈಮಲ್ಲಿ ಮಾತಾಡಿಲ್ಲ ಅಂದ್ರೆ ಇನ್ಯಾವ ಟೈಮಲ್ಲಿ ಮಾತಾಡೋದು? ಸೊ ಎಸ್ ಟಾರ್ಗೆಟ್ ಮಾಡ್ತಾರೆ. ಸೊ ನಾಳೆ ದಿವಸ ನಿಮ್ಮನೆವರೆಗೆ ಆಗುತ್ತೆ, ಯಾವಾಗ ಏನ್ ಮಾಡೋದು? ನಾವು ತಪ್ಪು ಮಾಡ್ತಾ ಇಲ್ಲ ಅಲ್ವಾ, ಇರೋದನ್ನೇ ಅಲ್ವಾ ಹೇಳ್ತಾ ಇರೋದು. ಇದೇ ಕಾಟಾರ ಸಿನಿಮಾ ನಾನ್ ಮೆಚ್ಕೊಂಡಿದ್ದೀನಿ, ಇಷ್ಟುದ್ದ ರಿವ್ಯೂ ಬರ್ದಿದ್ದೀನಿ, ಅದನ್ನ 4 ಲಕ್ಷ ಜನ ನೋಡಿದ್ದಾರೆ. ಓಕೆ, ನನ್ಗೆ ಯಾರು ಪೇಡ್ ಪ್ರಮೋಷನ್ ಅಲ್ಲಿ ನನ್ನ ಅಭಿಮಾನದಿಂದ ನಾನು ಹಂಚ್ಕೊಂಡಿರೋದು, ಕನ್ನಡ ಚಿತ್ರರಂಗದ ಅಭಿಮಾನಿಯಾಗಿ 4 ಲಕ್ಷ ಜನ ನೋಡಿದ್ದಾರೆ ನನ್ನ ರಿವ್ಯೂನ. ಚೆನ್ನಾಗಿದೆ ಸಿನಿಮಾ ನೋಡಿ ಅಂತ ನಾನು ಪುಷ್ ಮಾಡಿದ್ದೀನಿ. ಅದೇನು ಪೇಡ್ ಪ್ರಮೋಷನ್, ಅದು ಅಭಿಮಾನದಿಂದನೇ ಅಲ್ವಾ ಮಾಡ್ತಾ ಇರೋದು. ಕಾಟಾರ ಸಿನಿಮಾ ಚೆನ್ನಾಗಿದೆ ಅಂತ ಒಪ್ಕೊಂಡ್ಮೇಲೆ ಇದನ್ನೂ ತಪ್ಪು ಅಂತ ನಾನು ಒಪ್ಕೊಂಡ್ಲೇಬೇಕಲ್ವಾ. ಸೊ ಆ ರೀತಿ ಅದು ಇದ್ದೇ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ. ಸೊ ದರ್ಶನ್ ಅವರಂತೂ ಜೀವನದುದ್ದಕ್ಕೂ ಜಾಸ್ತಿ ಮೋಟಿವೇಶನಲ್ ಅಂತ ಏನ್ ಮಾತಾಡಿದ್ದಾರೆ ಅದ್ರ ಆಪೋಸಿಟ್ ಆಗೇ ನಡ್ಕೊಂಬಂದ್ರು. ಅವ್ರ ಮಾಧ್ಯಮದಲ್ಲಿ ಯಾವಾಗ್ಲೂ ಹೇಳ್ತಾ ಇದ್ದಿದ್ದು ಒಂದೇ, ತಲೆ ಹೊಡಿಬೇಡ್ರಿ, ತಲೆ ಹಿಡಿಬೇಡ್ರಿ. ಇವತ್ತು ತಲೆ ಹೊಡೆಯೋ ಕೆಲಸ ಮಾಡಿದ್ದೀರಾ ನೀವು. ಓಕೆ, ತಲೆ ಹೊಡೆದಿಲ್ಲ ಅಂತಾನೆ ಇಟ್ಕೊಳ್ಳೋಣ, ಇನ್ನ ಸಾಬೀತಾಗಿಲ್ಲ, ಸಪೋರ್ಟ್ ಮಾಡಿದ್ದೀರಾ ಅಲ್ವಾ ಅವ್ರಿಗೆ. ಅಂಡ್ ಮೊನ್ನೆ ಯಾವುದೋ ಒಂದು ಇದ್ರಲ್ಲಿ ಹೇಳಿದ್ರಿ, ಲಾಸ್ಟ್ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ, ಇವತ್ತು ಇವಳು ಇರ್ತಾಳೆ, ನಾಳೆ ಅವಳು ಇರ್ತಾಳೆ, ಇವನ ಜಿನ ಬಾಡಿ ನಾನು ಇವ್ರಿಗೆಲ್ಲ ತಲೆ ಕೆಡ್ಸ್ಕೊಳಲ್ಲ ಅಂತ. ತಲೆ ಕೆಡ್ಸ್ಕೊಂಬಾರ್ದಾಗಿತ್ತು ನೀವು. ತಲೆ ಕೆಡ್ಸ್ಕೊಂಡಿದ್ದಕ್ಕೆ ಇವತ್ತು ನೀವು ಅಲ್ಲಿರೋದು. ಯಾರಿಗೂ ನೆಗೆಟಿವ್ ಕಮೆಂಟ್ ಮಾಡಿದ್ರಿ ಅಂತ ನೀವು ತಲೆ ಕೆಡ್ಸ್ಕೊಂಡಿದ್ದಕ್ಕೆ ಅಲ್ಲಿರೋದು. ಅಂಡ್ ಇವತ್ತಿನ ದಿವಸ ಅವ್ರ ತಾಯಿ ಅವ್ರ ಜೊತೆಗಿಲ್ಲ, ಅವ್ರ ಸ್ನೇಹಿತರ ಜೊತೆಗಿಲ್ಲ, ಒಡ ಹುಟ್ಟಿದ ಅಣ್ಣ ಜೊತೆಲಿಲ್ಲ. ಅವ್ರ ಅಭಿಪ್ರಾಯ ತಗೊಂಡು ನೋಡಿ, ಅವ್ರ ಅಭಿಪ್ರಾಯ ಕೊಡೋದಕ್ಕೂ ಇಷ್ಟ ಇಲ್ಲ. ಅಂಧಾಭಿಮಾನ ಯಾವ ಮಟ್ಟಕ್ಕಾಗಿದೆ ಅಂದ್ರೆ, ಪ್ರಜ್ವಲ್ದ ಏನೋ ಇನ್ಸಿಡೆಂಟ್ ಆಯ್ತು, ಅವ್ರ ಅಪ್ಪ ಗೊತ್ತಾಗಿದೆ, ಅವ್ರ ಅಮ್ಮ ಗೊತ್ತಾಗಿದೆ, ಕುಮಾರಣ್ಣನ ಗೊತ್ತಾಗಿದೆ ಅದು ತಪ್ಪು ಅಂತ, ಅಭಿಮಾನಿಗಳು ಗೊತ್ತಾಗ್ತಾ ಇಲ್ಲ. ಅವರೇ ನಿಜ ಅಂತ ಒಪ್ಕೊಂಡು ಸುಮ್ಮನೆ ಇದ್ದಾರೆ ತಂದೆ ತಾಯಿಗಳು, ಅಭಿಮಾನಿಗಳು ಸಮರ್ಥನೆ ಮಾಡ್ಕೊಂತಿದ್ದಾರೆ. ಅದೇ ರೀತಿ ಇವಾಗ ದರ್ಶನ್ದು ಅಷ್ಟೇ, ಅವ್ರ ಅಮ್ಮ ಗೊತ್ತಾಗಿದೆ ತಪ್ಪು ಅಂತ, ವಿಜಯಲಕ್ಷ್ಮಿ ಅವ್ರಿಗೆ ಗೊತ್ತಾಗಿದೆ, ದರ್ಶನ್ ಅವ್ರನ್ನ ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್. ಏನಕ್ಕೆ ಮಾಡಿದ್ರು? ಸ್ವಂತ ಗಂಡ ಅಲ್ವಾ, ಅನ್ಫಾಲೋ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವ್ರಿಗೆ ಗೊತ್ತಾಗಿದೆ, ಅವ್ರ ಸ್ನೇಹಿತರು ಗೊತ್ತಾಗಿದೆ, ತಂದೆ ತಾಯಿಗೆ ಗೊತ್ತಾಗಿದೆ, ಅಭಿಮಾನಿಗಳು ಗೊತ್ತಾಗ್ತಾ ಇಲ್ಲ. ಅದು ಅರ್ಥ ಆಗ್ಬೇಕಷ್ಟೇ, ಇನ್ನೇನಿಲ್ಲ. ರಾಜು, ಏನ್ ಯಾವ ಆಯಾಮದಲ್ಲಿ ಈ ತರದ ಒಂಥರ ಮ್ಯಾಡ್ ಅಭಿಮಾನ ಅಥವಾ ಫ್ಯಾನ್ ಅಂತ ಹೇಳ್ತೀವಿ, ಈ ಮಟ್ಟಿಗೆ ಯಾಕೆ ಹೋಗ್ತಾರೆ ಜನ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೂಡ ಒಂದಷ್ಟು ಹುಡುಗರು ಇದ್ದಾರೆ, ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ, ಯಾಕೆ ಆ ಲೆವೆಲ್ಗೆ ಇಳಿದು ಇಲ್ಲ ಇದೇ ಸರಿ, ಅದು ರುಜುವಾತಾಗಿ ಅವ್ನು ನಮ್ಮ ಮುಂದೆನೆ ಕೊಲೆ ಮಾಡಿದ್ರು, ಸಾಕ್ಷಿ ಆಧಾರದ ಸಮೇತ ಅದು ಏನೋ ಕೋರ್ಟಲ್ಲಿ ಪ್ರೂವ್ ಆದ್ರೆ ಮಾತ್ರ ನಾನು ಒಪ್ಕೊಳ್ಳೋದು ಅನ್ನೋದು ಯಾವ ಮಟ್ಟಿಗಿನ ಒಂದು ಅಭಿಮಾನ ಇದು? ಯಾಕೆ ಆ ಲೆವೆಲ್ಗೆ ಹೋಗ್ತಾರೆ ಜನ ಅಂತ ಏನ್ ಹೇಳ್ತೀವಿ? ಯಾಕಂತ ಹೇಳಿದ್ರೆ ಬೇಸಿಕ್ ಆಗಿ ಎಜುಕೇಶನ್ ಇರಲ್ಲ. ಸಾಮಾಜಿಕವಾಗಿ ಈ ತರ ಅವ್ರ ಕುಟುಂಬದಲ್ಲಿ ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಈಗ ಆ ವ್ಯಕ್ತಿನ ಎತ್ಕೊಂಡೋಗಿ ಬಿಸಾಕಕ್ಕೆ 30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ದಂತೆ, ಆ ವ್ಯಕ್ತಿನ ಎತ್ಕೊಂಡೋಗಿ ಹಾಸ್ಪಿಟ್ಲ್ಗಾದ್ರೂ ಹಾಕಿದ್ರೆ ಬದುಕಿರ್ಬೋದು, ಯಾರು ಗೊತ್ತು? ಅಲ್ಲಿ ಬಿಸಾಕಕ್ಕಿಂತ ಪ್ರಾಣ ಹೋಗಿದೆ ಅಂತ ಗ್ಯಾರಂಟಿ ಹೇಳಕ್ಕಾಗಲ್ಲ, ಅವ್ರೇನು ಡಾಕ್ಟರ್ ಏನಲ್ಲ. ಒಂದು ಎತ್ಕೊಂಡಾಗ ಅಟ್ಲೀಸ್ಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರೆ ಬರ್ಕೋ ಮೂವ್ಮೆಂಟ್ ಇರ್ತೈತೆ ಅಟ್ಲೀಸ್ಟ್. ಬಟ್ ಏನು ನಮ್ಮ ಜನ ಹೇಳ್ತಾ ಇದ್ವಾ, ನಮ್ಮ ಜನ ಏನಂತ ಹೇಳಿದ್ರೆ ಬಿರೀ ಈ ಥರ ಕೆಲ್ಸಕ್ಕೆ ಬರ್ದಿರೋ ಹೀರೋಗಳ ಮೇಲೆ ಇಲ್ಲ ಎಲ್ಲರ ಮೇಲೆ ಸುಮ್ಮನೆ ಅಭಿಮಾನ ಇಟ್ಕೊಳೋದು ತಪ್ಪೋದು. ಅಭಿಮಾನ ಇರಬೇಕು, ನಮ್ಮ ತಂದೆ ತಾಯಿಗಳ ಮೇಲೆ ಅಭಿಮಾನ ಇರಬೇಕು, ಎಲ್ಲರ ಮೇಲೆ ಅಭಿಮಾನ ಇರಬೇಕು. ಈ ಥರ ಅವ್ರು ತಪ್ಪು ಮಾಡಿದಾಗಲೂ ಅವ್ರನ್ನ ಓಲೈಕೆ ಮಾಡಿಕೊಂಡು ಅವ್ರು ತಪ್ಪೇ ಮಾಡಿ ಸರಿನೇ ಮಾಡಲಿ ನಾವು ಅವ್ರ ಜೊತೆ ಇರ್ತೀವಿ, ಅವ್ರ ಜೊತೆ ನಿಂತ್ಕೊಂತೀವಿ, ಅದೆಲ್ಲ ತಪ್ಪು. ಅವ್ರ ಜೊತೆ ನಿಂತ್ಕೊಳೋದ್ರಿಂದ ಇವ್ರಿಗೇನು ಪ್ರಯೋಜನ ಇದೆ? ನಾಳೆ ನಮ್ಮ ಹೀರೋ ಮಾಡಿದಾರೆ ಅಂತ ಅವರು ಅದನ್ನ ಮಾಡ್ತಾರೆ, ಇನ್ನೊಬ್ಬರನ್ನ ಒಡಿಸಾಯಿಸಾಕ್ತಾರೆ. ಸಮಾಜದಲ್ಲಿ ಕಾನೂನು ವ್ಯವಸ್ಥೆ, ಕಾನೂನು ಏನಕ್ಕಿರೋದು, ಪೊಲೀಸ್ ಅವ್ರು ಏನಕ್ಕಿರೋದು, ಎಲ್ಲ ಅವರವರು ನಾಳೆ ಇನ್ನೊಬ್ಬ ಯಾರೋ ಅವ್ರ ಹುಡುಗಿಗೆ ಮೆಸೇಜ್ ಮಾಡ್ದಂತ ಅವನೋಗ್ಬಿಟ್ಟು ಸಾಯಿಸ್ಬಿಡ್ತಾನೆ ಅಂತ ತಿಳ್ಕೊಳ್ಳಿ. ಆದ್ರೆ ಏನಾಗುತ್ತೆ, ಸಮಾಜ ಎಲ್ಲಿಗೋಗ್ತಾ ಇದೆ? ಆದ್ರೆ ಇವರೇ ಎಲ್ಲ ಮಾಡ್ಕೊಡೋದ್ರಿಂದ ಮನುಷ್ಯರು ಬದುಕಕ್ಕಾಗುತ್ತೆ ಭೂಮಿ ಮೇಲೆ. ಆ್ಯಂಡ್ ಇನ್ನೊಂದು ನೆಗೆಟಿವ್ ಕಮೆಂಟ್ ಹಾಕಿದ್ದಕ್ಕೆ ಎಲ್ಲರೂ ಸಮರ್ಥನೆ ಮಾಡ್ಕೊಂತಿದಾರಲ್ಲ ಒಂದಷ್ಟು ಜನ, ಒಂದು ಹೆಣ್ಣಿನ ವಿರುದ್ಧ ನೆಗೆಟಿವ್ ಕಮೆಂಟ್ ಹಾಕಿದ್ರು ಅದಕ್ಕೆ ಶಿಕ್ಷೆ ಕೊಟ್ಟರು ಅಂತ. ನೆಗೆಟಿವ್ ಕಮೆಂಟ್ ಹಾಕಿದ್ರು ದರ್ಶನ್ ಫ್ಯಾನ್ಸ್ಗೆ ಈ ಸ್ಟೇಟ್ಮೆಂಟಿಂದ ಬೇಜಾರಾಗ್ಬೋದು. ನೆಗೆಟಿವ್ ಕಮೆಂಟಿಂದ ಯಾರನ್ನಾದ್ರೂ ಸಾಯಿಸಂಗಿದ್ರೆ ದರ್ಶನ್ಗೆ 70% ಆಫ್ ಫ್ಯಾನ್ ಫಾಲೋಯಿಂಗೇ ಇರಲ್ಲ. ಯಾರೋ
ಪ್ಯೂರ್ ಆಗಿ ಫ್ಯಾನ್ಸ್ ಇರ್ತಾರಲ್ಲ ಅವ್ರು ಉಳ್ಕೊಂತಾರೆ. ಇವತ್ತು ನೀವು ಹೇಳಿದ್ರಿ ಟಾರ್ಗೆಟ್ ಮಾಡ್ತಾರೆ, ನಾವು ವಾಯ್ಸ್ ರೈಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತ. ನೀವು ಅದೇ ಪದ ಅಲ್ವಾ ಬಳಸ್ತಾ ಇರೋದು, ಅಮ್ಮ ಅಂತೀರಾ, ಅಕ್ಕ ಅಂತೀರಾ, ಯಾರ್ಯಾರ ಹತ್ರನೂ ಹೋಗ್ತೀರಾ. ಸೊ ನಿಮ್ಮನ್ನೆಲ್ಲ ಸಾಯಿಸ್ಬಿಟ್ರೆ ಅದೇನ ಪರಿಹಾರ, ಅದನ್ನು ಅರ್ಥ ಮಾಡ್ಕೊಬೇಕು ಅವರು. ಹೌದು, ಎಕ್ಸಾಕ್ಟ್ಲಿ, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ವೀಕ್ಷಕರೇ, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮುಂದುವರಿಸ್ತೀವಿ. ಎಸ್ ಸಂತೋಷ್ ಅವರೇ, ಒಂದಷ್ಟು ಸಿನಿಮಾಗಳು ನಾವು ನೋಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಪ್ರಭಾವ ಬೀರುತ್ತೆ, ಒಂದೊಂದು ಅಂಶ ಅಂತ ಹೇಳ್ಬೋದು. ಒಂದಷ್ಟು ಕೊಲೆಗಳಾಗಿದ್ದು ನಾವು ನೋಡಿದ್ವಿ, ಅದು ಒಂದಷ್ಟು ಸಿನಿಮಾಗಳ ಪ್ರೇರೇಪಣೆಯಿಂದ ಆದಂತಹ ಕೊಲೆಗಳು. ಅಂದರೆ ಅದು ಯಾವುದೋ ಒಂದು ಸಿನಿಮಾ ನೋಡಿ ಅದೇ ರೀತಿಯಾಗಿ ಅಲ್ಲಿ ಜಡ್ಜ್ಮೆಂಟ್ ಏನು ಬರುತ್ತೆ, ಮಾರಲ್ ಆಫ್ ದ ಸ್ಟೋರಿ ಏನಿರುತ್ತೆ, ಅದು ಯಾವುದೂ ಲೆಕ್ಕಕ್ಕೆ ಬರಲ್ಲ. ದ ವೇ ಹೆಂಗೆ ತೆಗೆದುಕೊಂಡು ಹೋಗಿರ್ತಾರೆ, ಮೋಸ್ಟ್ಲಿ ನಾವು ಹಿಂಗೋದ್ರೆ ಏನೋ ಸಿಕ್ಕಾಕೊಳ್ಳಲ್ಲ, ಅಥವಾ ಹಿಂಗೋದ್ರೆ ನಾವೇನೋ ಸಮಾಜಕ್ಕೆ ಹೀರೋ ಆಗ್ಬಿಡ್ತೀವಿ, ಅಥವಾ ಒಂದು ಏರಿಯಾದಲ್ಲಿ ಒಂದು ಹವಾ ಇಟ್ಕೊಂಡಿರ್ತೀವಿ. ಈ ಥರದ ಒಂದಷ್ಟು ವಿಚಾರಗಳನ್ನು ಅನುಸರಿಸೋದನ್ನು ನಾವು ನೋಡ್ತಾ ಇರ್ತೀವಿ. ಎಷ್ಟೋ ಜನರ ಜೀವನದಲ್ಲಿ ಇದನ್ನು ಮಾಡೋರು ಕೂಡ ಇದ್ದಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅವ್ರು ಯಾರೂ ಕೂಡ ಬಹುತೇಕರು ಅಕ್ಷರಸ್ಥರಲ್ಲದೆ ಇರ್ತಾರೆ ಅಥವಾ ಅನ್ಎಜುಕೇಟೆಡ್ ಇರ್ತಾರೆ. ಅದೇ ಒಂದು ರೀಸನ್ ಆಗುತ್ತಾ, ಅಥವಾ ಏನು ಹೇಳ್ತೀರಿ ಇದಕ್ಕೆ? ನಾ ಅದೇ ಇಲ್ಲದೆ ದರ್ಶನ್ ಅವ್ರು ಏನೂ ಇಲ್ಲದೆ ಇವತ್ತು ಸೂಪರ್ ಸ್ಟಾರ್ ಆದವರು ಅಂತ. 2001 ಅವ್ರು ಮೆಜೆಸ್ಟಿಕ್ ಶುರು ಮಾಡಿದ್ದ, ಟಿಲ್ 2011 or 2012 ಇವ್ರದ್ದೇನೋ ಒಂದು ಫಸ್ಟ್ ಇಶ್ಯೂ ಆಯ್ತಲ್ಲ, ಅಲ್ಲಿ ತನಕ ದರ್ಶನ್ ಅವ್ರು ಯಾವ ರೀತಿ ಇದ್ರು, ಯಾವ ರೀತಿ ಬೆಳ್ಕೊಂಡ್ ಬಂದ್ರು, ಯಾವ ರೀತಿ ತಮ್ಮ ಕರಿಯರ್ ಬಿಲ್ಡ್ ಮಾಡ್ಕೊಂಡ್ರು. ಇವತ್ತೊಂದು ಮಾತಿದೆ, ದರ್ಶನ್ ಅವ್ರಿಗಿರುವಂತಹ ಮಾಸ್ ಫಾಲೋಯಿಂಗು ಬೇರೆ ಯಾವ ನಟರಿಗೂ ಇಲ್ಲ ಅಂತ. ಇವತ್ತು ಅದೇ ಅವ್ರಿಗೆ ಮುಳುವಾಗ್ತಾ ಇದೆ. 2012 ನಂತರದ ದರ್ಶನ್ ಅವ್ರನ್ನ ನೋಡಿದ್ರೆ ನನಗೊಂದು ಅಭಿಮಾನಿಗಳ ಸಾಮ್ರಾಜ್ಯ ಇದೆ, ನಾನು ಏನೇ ಮಾಡಿದ್ರು ಒಪ್ಕೊಳ್ತಾರೆ ಅನ್ನುವಂಥದ್ದು ಮತ್ತು ಅವರ ಸುತ್ತಮುತ್ತ ಇರುವಂತಹ ಜನರಿಂದ ಬಂದಂಥದ್ದು ನನ್ನ ಪ್ರಕಾರ. ಸೊ ನಾವಿಲ್ಲಿ ಅಭಿಮಾನಿಗಳಾಗಿ ಈಗ ಹೊಸಪೇಟೆನಲ್ಲಿ ದರ್ಶನ್ ಅವರಿಗೆ ಚಪ್ಪಲಿ ಏಟ್ ಬಿದ್ದಾಗ ಅದು ತಪ್ಪು, ಒಬ್ಬ ಕನ್ನಡದ ನಟನಿಗೆ ಆ ಥರ ಆಗಿದ್ದು ಅಂತ ನಾವು ಎಲ್ಲರೂ ವಾಯ್ಸ್ ಔಟ್ ಮಾಡಿದ್ರು. ಅಂಡ್ ಸ್ಯಾಂಡಲ್ವುಡ್ ಸುದೀಪ್, ಇನ್ಕ್ಲೂಡಿಂಗ್ ಸುದೀಪ್ ಸೇರಿದಂತ ದೊಡ್ಡ ದೊಡ್ಡ ನಟಿಯರು ಅವತ್ತು ವಾಯ್ಸ್ ಔಟ್ ಮಾಡಿದ್ರು. ಇವತ್ತು ದರ್ಶನ್ ತಪ್ಪು ಮಾಡಿದಾಗ ಇವ್ರು ಯಾರು ವಾಯ್ಸ್ ಔಟ್ ಮಾಡ್ತಾ ಇಲ್ಲ. ನಿನ್ನೆ ಅದೇ ಮಾತು ಹೇಳಿದೆ, ಚಂದನವನ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದೆ ಅಂತ. ನೋ ಸಿಂಗಲ್ ಆಕ್ಟರ್, ಆಕ್ಟ್ರೆಸ್, ಡೈರೆಕ್ಟರ್, ರಮ್ಯಾ ಅವರೊಬ್ರು ಒಂದು ಪೋಸ್ಟ್ ಮಾಡಿರೋದು ಬಿಟ್ರೆ ಬೇರೆ ಯಾರು ಕೂಡ ರಿಯಾಕ್ಟ್ ಮಾಡಿಲ್ಲ. ಧೈರ್ಯವಾಗಿ ಯಾರು ದೊಡ್ಡ ನಟಿಯರು, ಎಕ್ಸಾಕ್ಟ್ಲಿ ಜಗ್ಗೇಶ್ ಅವರು ಕೂಡ ಹೇಳಿದ್ರು. ಬಟ್ ಎಲ್ಲರೂ ಕೂಡ ಬಾಮಾ ಹರೀಶ್ ಅವ್ರು ಹೇಳ್ದಂಗೆ ತಿಪ್ಪೆ ಸಾರಿಸೋ ಕೆಲಸ, ಒಂದ್ ತೇಪೆ ಹಚ್ಚೋ ಕೆಲಸ, ಏನೋ ಇಂಡೈರೆಕ್ಟ್ ಆಗಿ ಏನೋ ಒಂದು ಮೆಸೇಜ್ ಕೊಡ್ತಾ ಇದೀವಿ. ಡೈರೆಕ್ಟ್ ಆಗಿ ಹೇಳಿ, ಯಾಕೆ ಸಹನಟನೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದು, ಬೇರೆ ಯಾವುದೂ ಅಲ್ಲ. ಮಾಸ್ ಫಾಲೋಯಿಂಗ್ ಹಾಗಾದ್ರೆ ಅಕ್ಷರಸ್ತ್ರ ಅನಕ್ಷರಸ್ತ್ರ ಡಿವೈಡ್ ಮಾಡಕ್ಕಾಗಲ್ಲ. ಹಾಗಾದ್ರೆ ಸಿನಿಮಾ ನೋಡಿ ದಡ್ರಾಗ್ ಕೂತಿದಾರ, ಅದನ್ನೇ ಫಾಲೋ ಮಾಡ್ತಾರ, ಅದನ್ನು ಹೇಳಕ್ಕಾಗಲ್ಲ. ನನ್ಗೆ ಈಗಲೂ ಹೇಳ್ತೀನಿ, ಮುಖ್ಯಮಂತ್ರಿಗಳು, ಗೃಹ ಸಚಿವರು ಯಾವ ವಿಷಯದಲ್ಲೂ ನೀವು ತಣ್ಣಗಾಗ್ಬೇಡಿ, ಪ್ರಭಾವಕ್ಕೆ ಒಳಗಾಗ್ಬೇಡಿ ಅಂತ ನನಗೆ ಈಗಲೂ ಸಂಶಯ ಇದೆ ಈ ಒಂದು ತನಿಖೆ ಮೇಲೆ. ಯಾಕೆ ಅಂದ್ರೆ ಇವತ್ತು ಅನ್ನಪೂರ್ಣೇಶ್ವರ ನಗರ ಠಾಣೆ ಸುತ್ತ 144 ಸೆಕ್ಷನ್ ಹಾಕಿದ್ದಾರೆ, ಪೆಂಡಾಲ್ ಕವರ್ ಮಾಡಿದ್ದಾರೆ. ಯಾವ ರೀತಿ ಟ್ರೀಟ್ಮೆಂಟ್ ಹೋಗ್ತಾ ಇದೆ ಗೊತ್ತಿಲ್ಲ. ಇದರಿಂದ ಏನ್ ಸಂದೇಶ ಕೊಡ್ತಾರೆ ಹಾಗಾದ್ರೆ? ನಾನು ಈಗಲೂ ಹೇಳೋದೊಂದೇ, ದರ್ಶನ್ ಅವ್ರಿಗಿರುವಂತ ಪ್ರಭಾವದ ಮುಂದೆ ಅವರು ಬಂಧಮುಕ್ತರಾಗೋ ಏನೋ ಹೊರಗಡೆ ಬರ್ತಾರೆ. ಅಭಿಮಾನಿಗಳು ಇವತ್ತು ಇಷ್ಟೆಲ್ಲ ಮಾಡ್ಕೊಂಡು ನಿಂತಿರೋರು ಅವ್ರು ಏನ್ ಮಾಡಕ್ ಹೋಗ್ತಾರೆ ಮುಂದೆ? ಎಕ್ಸಾಕ್ಟ್ಲಿ. ನನಗೆ ಒಂದು ಮಾತು ಹೇಳಿದ್ರು, ಏನು ಅಂತಂದ್ರೆ ರೌಡಿ ಶೀಟರ್ ಓಪನ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಈಗ ಅದಕ್ಕೆ ಯಾವುದಕ್ಕೂ ಏನು ಕಡಿಮೆ ಇಲ್ಲ. ಅವ್ರು ಇಟ್ಟಿರುವಂತಹ ಒಂದು ಭಯ, ಮತ್ತೊಂದು ಅವ್ರು ಏನೇ ಹೇಳ್ಬೋದು, ಅವ್ರು ಇರೋದೇ ಆ ಥರ. ನಾವು ಅಂಬರೀಷ್ ಅಣ್ಣನ್ನು ನೋಡಿದ್ವಿ. ಅಂಬರೀಷ್ ಅಣ್ಣ ಅವರು ಅಭಿಮಾನಿಗಳಿಗಂತೂ ಬಾಯಿಗೆ ಬಂದಂಗೆ ಬೈತಾ ಇದ್ರು. ಬಟ್ ಆದರೂ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ರು. ಯಾಕೆಂದ್ರೆ ಅವ್ರ ಮನಸ್ಸು ಅಷ್ಟೇ ಮೃದು ಅಂತ ತಿಳ್ಕೊಂಡಿದ್ರು ಎಷ್ಟೋ ಜನ. ಸೊ ಅವ್ರು ಬೈಲಿಲ್ಲ ಅಂದ್ರೆ ನಮಗೆ ಸರಿ ಹೋಗಲ್ಲ ಅಂತೇಳಿ ಕೇಳಿ ಬೈಸ್ಕೊಳ್ಳುವಂತಹ ಫ್ಯಾನ್ಸ್ ಕೂಡ ಇದ್ರು. ಅದು ಪ್ರೀತಿಯಿಂದ ಬೈತಾ ಇದ್ದಂತಹ ಬೈಗಳಗಳು. ಬಟ್ ಆದರೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ಕೊಂಡು ಇಟ್ಕೊಳ್ಳೋದಿದೆಯಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತೇಳಿ. ಇವಾಗ ಅಭಿಮಾನಿಗಳು ಅಷ್ಟೇ, ಅಭಿಮಾನಿಗಳು ಹೋಗ್ಬಿಟ್ಟು ಅಲ್ಲಿ ಸ್ಟೇಷನ್ ಹತ್ರ ಹೋಗೋದು, ಕಲ್ತೂರಾಟ ಮಾಡೋದು, ಸ್ಟ್ರೈಕ್ ಮಾಡೋದು, ಅದು ಇದೊಂದು ಮಾಡೋದು, ಅದು ತಪ್ಪದು. ಅದು ದರ್ಶನ್ ಅವ್ರಿಗೆ ಇಮೇಜ್ ಡ್ಯಾಮೇಜ್ ಮಾಡುತ್ತೆ. ಅಭಿಮಾನಿಗಳಿಗೆ ಇವರೇ ಹೇಳ್ಕೊಟ್ಟಂಗೆ ಆಗುತ್ತೆ. ಅವ್ರ ಫ್ಯಾನ್ಸ್ ಅಲ್ಲ, ಅವ್ರ ಫಾಲೋಯಿಂಗ್ ಏನು ಮಾಡ್ತಾ ಇದ್ರೆ ಹೋಗಿ ಜಗಳ ಮಾಡಿ ಅದು ಮಾಡಿ, ಅದು ಕೇಸು ಕಾನೂನು ಏನಿದೆ ಅದು ಪ್ರೂವ್ ಆಗುತ್ತೆ. ಅದು ಸ್ಟೇಷನ್ ಕಡೆಯಿಂದ CCTV ಫುಟೇಜ್ ಇದೆ, ಎಲ್ಲ ನೋಡಿರೋ ಸಾಕ್ಷ್ಯಾಧಾರಗಳೆಲ್ಲ ಇದೆ. ಅವ್ರೇನು ಬೇಕೋ ಅದು ಮಾಡ್ತಾರೆ. ಎಕ್ಸಾಕ್ಟ್ಲಿ. ಅವಿನಾಶ್ ಅವರು, ಅಂದರೆ ಇಲ್ಲಿ ಅಭಿಮಾನಿಗಳು ಅಂತ ನಾವು ಹೇಳ್ತಾ ಇದ್ವಿ. ನೆನ್ನೆವರೆಗೂ ಒಂದು ಲೆಕ್ಕ ಇತ್ತು, ಏನು, ನಮ್ಮ ಪೊಲೀಸ್ ಅಂದರೆ ಸೂಪರ್ ಕಾಪ್ಸ್ ಹಿಂಗಿರಬೇಕು, ಯಾವ ನಟ ಮುಲಾಜ್ ನೋಡಬಾರ್ದು, ಯಾವುದೇ ರಾಜಕಾರಣಿ ಆಗಿರ್ಬೋದು, ಸೂಪರ್ ಸ್ಟಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಇವ್ರೇನು ಮಾಡಿದ್ರಲ್ಲ ಕರೆಕ್ಟಾಗಿ ಮಾಡಿದ್ರು ಅನ್ನುವಂಥ ಒಂದು ಲೆವೆಲ್ ಇತ್ತು. ಬಟ್ ಇವತ್ತು ಕಂಪ್ಲೀಟಾಗಿ ಒಂದು ಚಿತ್ರಣನೇ ಬದಲಾಗುತ್ತೆ. ಇವತ್ತು ಬೆಳಗ್ಗೆ ಅಲ್ಲಿ ಯಾವ ಅಭಿಮಾನಿಗಳಿರಲಿಲ್ಲ, ನಾವು ಕೂಡ ಕ್ಯಾಮ್ರಾ ಅಂದರೆ ಮಾಧ್ಯಮದವರು ಎಲ್ಲರೂ ಕೂಡ ಇದ್ದರು. ಮಾಧ್ಯಮದವರ ಕಣ್ಣು ತಪ್ಪಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು 144 ಸೆಕ್ಷನ್ ಜಾರಿ ಆಗುತ್ತೆ. ಅತಿ ದೊಡ್ಡ ಗೇಟ್ ಇದ್ರೂ ಅದಕ್ಕೆ ಪರದೆ ಬಿಡ್ತಾರೆ.
ಅವಶ್ಯಕತೆ ಏನಿದೆ? ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ರೀತಿ ಒಂದು ಸ್ಟೇಷನ್ ಸುತ್ತ ಒಬ್ಬ ಆರೋಪಿಯ ಅಕ್ಯೂಸ್ಡ್ನ ವಿಚಾರಣೆ ಮಾಡೋದಕ್ಕೋಸ್ಕರ 144 ಸೆಕ್ಷನ್ ಜಾರಿ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಮತ್ತಿನ್ನೇನೋ ಬದಲಾವಣೆ ಆಗ್ತಾ ಇದೆಯಾ ಕೇಸು ಅನ್ನೋ ಲೆವೆಲ್ಗೆ ಹೋಗ್ತಾ ಇದೆ. ಅದೇ ಇದಾಗಬಾರ್ದು. ಇವಾಗ ನೀವು ಹೇಳ್ದಂಗೆ ನೆನ್ನೆವರೆಗೂ ನಮ್ಗೆ ನಂಬಿಕೆ ಇತ್ತು. ಇವತ್ತು ಸಮಾಜದಲ್ಲಿ ಒಂದು ಕೆಟ್ಟ ಮೆಸೇಜ್ ಇದೆ ಪೊಲೀಸ್ ಅವ್ರ ಮೇಲೆ. ಪೊಲೀಸ್ ಅವ್ರ ಹಂಗೆ ದುಡ್ಡಿಸ್ಕೊ, ಗಾಡಿ ನಿಲ್ಸ್ಕೊಂಡು ದುಡ್ಡಿಸ್ಕೊಂತಾರೆ, ದುಡ್ಡಿರೋರು ಸಪೋರ್ಟ್ ಮಾಡ್ತಾರೆ ಅಂತ. ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ, ಇದು ನಮ್ಮ ಕರ್ನಾಟಕ ಪೊಲೀಸು, ಈ ಪವರ್ ಬೇಕು, ಈ ಧೈರ್ಯ ಬೇಕು ಅಂತ. ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಎಲ್ಲರ ತರ ಬೊಲೆರೋದಲ್ಲಿ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ನೀವು ಮಾಜಾರ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀರಾ, ಎಲ್ಲ ಅದೇ ತರ ಇತ್ತಲ್ಲ. ಅದು ನೆನ್ನೆವರೆಗೂ ಖುಷಿ ಆಗ್ತಾ ಇತ್ತು. ಇವತ್ತು ನೀವು ಹೇಳ್ದಂಗೆ ಪೆಂಡಾಲ್ ಆಗ್ತೀರಾ ಅಂದ್ರೆ ನೀವೇ ನಿಮ್ಮ ಮರ್ಯಾದೆಯನ್ನ ಕೆಡ್ಸ್ಕೊಂತಾ ಇರೋದು. ಆ ರೀತಿ ಇದ್ದರೆ ಮಾತ್ರ, ಆ ರೀತಿ ತಪ್ಪಾಗಿ ನಡ್ಕೊಂತಾ ಇದ್ರೆ ಪೊಲೀಸ್ ಅಂದ್ರೆ ಒಂದು ಕೆಟ್ಟ ಮೆಸೇಜ್ ಪಾಸ್ ಆಗೋದಕ್ಕೆ ಹಿಂದೆ ಜನ ಬೈಕೊಳ್ಳೋ ತರ ನೀವೇ ಮಾಡ್ಕೊಳ್ತಾ ಇರೋದು. ಇವಾಗ ನೆನ್ನೆವರೆಗೂ ಯಾವ ರೀತಿ ಡೇರ್ ಅಂಡ್ ಡ್ಯಾಶಿಂಗ್ ಆಗಿದ್ರು, ಇವತ್ತು ಅದೇ ರೀತಿ ಮುನ್ನೋಡಿಸಿ ಅದು ಪೆಂಡಾಲ್ ಹಾಕೋ ಅಂತ ಅವಶ್ಯಕತೆ ಏನಿದೆ? 144 ಸೆಕ್ಷನ್ ಏನಿದೆ? ಯಾರಾದ್ರೂ ಅಲ್ಲೇನಾದ್ರೂ ಬೈಕ್ ಬೆಂಕಿ ಇಟ್ಟಿದಾರ? ಇಲ್ಲ. ಕಲ್ಲು ಹೊಡೆದಿದ್ದಾರ? ಇಲ್ಲ. ಇನ್ನೂ ಆ ಥರದ್ದೇನೂ ಇಲ್ಲ. ಆ ಥರ ಸೆಕ್ಷನ್ ಜಾರಿಯಾಗುವಂತಹ ಅವಶ್ಯಕತೆ, ಆ ಪ್ರಮೇಯ ಬಂದೇ ಇಲ್ಲ. ಏನಕ್ಕೆ ಬೇಕಾಗಿತ್ತು ಎಲ್ಲವನ್ನು ಕವರ್ ಮಾಡ್ಕೊಂಡು ಈ ಥರ ಮಾಡುವಂಥದ್ದು? ಅದು ಮಾಡಬಾರ್ದು. ಬಟ್ ಇನ್ನೂ ನಮ್ಮ ಹಿಡಿತದಲ್ಲೇ ಇದೆ, ಇನ್ನೂ ದಿಕ್ಕು ತಪ್ಪಿಲ್ಲ ಅಂತ ಅನ್ಕೊಂಡಿದ್ದೀನಿ. ನೋಡುವ ನಾಳೆ ಇವತ್ತೆಲ್ಲ ಏನೋ. ಒಂದು ಎಕ್ಸಾಂಪಲ್ ಏನು ಅಂತಂದ್ರೆ, ಈ ಹಿಂದೆ ಒಬ್ಬ ಯಾರೋ ಚಿತ್ರನಟ ಒಬ್ರು, ಹಾಸ್ಯ ನಟ ಒಬ್ರು ಒಂದು ಆಕ್ಸಿಡೆಂಟ್ ಮಾಡಿರ್ತಾರೆ. ಎಷ್ಟು ದೊಡ್ಡ ಮಟ್ಟದ ಒಂದು ಕಮೆಂಟ್ಗಳು ಬರುತ್ತೆ, ಅಥವಾ ಅಭಿಮಾನಿಗಳು ಕೂಡ ತಿರುಗಿ ಬೀಳ್ತಾರೆ ಅಂತಂದ್ರೆ ಇದು ತಪ್ಪು ಮಾಡಿದ್ದು, ತಪ್ಪು 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 ಅನ್ನೋದು ವಾಯ್ಸ್ ಔಟ್ ಮಾಡ್ತಾರೆ. ಸೊ ಯಾರು ಕೂಡ, ಬಟ್ ಯಾಕೆ ಅಂತಂದ್ರೆ ಆತ ಒಬ್ಬ ಸಾಮಾನ್ಯ ಕಲಾವಿದ, ಒಬ್ಬ ಹಾಸ್ಯ ನಟ, ಆತನಿಗೆ ಅಂಥ ಒಂದು ದೊಡ್ಡ ಸೈನ್ಯ ಏನೂ ಇಲ್ಲದೆ ಇರಬಹುದು. ಬಟ್ ಆದರೆ ನಿಮಗೊಂದು ಅಭಿಮಾನಿಗಳ ಪಡೆ ಇದೆ ಅಂದಿದ ತಕ್ಷಣ ಚಿತ್ರಣವೇ ಬದಲಾಗಿ ಹೋಗುತ್ತಾ, ನೋಡುವಂತಹ ದೃಷ್ಟಿಕೋನವೇ ಬದಲಾಗಿ ಹೋಗುತ್ತಾ ಅನ್ನೋದು. ಅಂದರೆ ನಾನು ಹೇಳೋದು, ಇಲ್ಲಿರುವಂತಹವರು ಅಥವಾ ಅಭಿಮಾನಿಗಳು ಅವರವರ ಒಂದು ದೃಷ್ಟಿಕೋನಕ್ಕೆ ಮಾತ್ರ ಸೀಮಿತ. ಈಗ ಆಬ್ವಿಯಸ್ಲಿ ನಮ್ಮನೆಯವರೇ ಯಾರೇ ಆಕ್ಸಿಡೆಂಟ್ ಮಾಡಿ ಬಂದ್ರೂ ನಮ್ಮ ಹುಡುಗಂದು ಏನು ತಪ್ಪಿಲ್ಲ ಅನ್ನೋದೇ ಎಲ್ಲರೂ ವಾದ ಮಾಡೋದು. ಎಲ್ಲೋ 1000ಕ್ಕೊಬ್ರು ಹೌದು ಇವಂದೇ ತಪ್ಪು, ಇವನಿಗೆ ಶಿಕ್ಷೆ ಕೊಡಿ ಅಂತೇಳಿ ಕೊಟ್ಟು ಬರೋದು. ಬಟ್ ಆದರೆ ಅಂತಹ ಪರಿಸ್ಥಿತಿನ ಇವತ್ತು ಅಭಿಮಾನಿಗಳು ಈ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ. ಖಂಡಿತ ಮೇಡಮ್. ಯಾಕಂತ ಹೇಳಿದ್ರೆ ಅಭಿಮಾನಿಗಳಲ್ಲಿ ಏನಂತ ಹೇಳಿದ್ರೆ, ಒಂದು ಈಗ ದರ್ಶನ್ ಸರ್ ಮಾಡಿರೋದನ್ನ ಯಾವುದೇ ಕಾರಣಕ್ಕೆ ಒಪ್ಪಕ್ಕಾಗಲ್ಲ. ಯಾಕಂದರೆ ದರ್ಶನ್ ಸರ್ ಒಬ್ಬ ಅಕ್ಯೂಸ್ಡ್, ಒಬ್ಬ ಏನೋ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ನೋಡಿ, ಇವತ್ತು ತನಿಖೆ ಮಾಡೋಕ್ಕೆ ಎಲ್ಲ ಅಲ್ಲಿ ಕರ್ಕೊಂಡೋಗಿದ್ದಾರೆ. ಬಟ್ ಈ ಅಭಿಮಾನಿಗಳು ಇದನ್ನು ಸಮರ್ಥನೆ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಅವರು ಕೆಟ್ಟದೇ ಮಾಡಲಿ ಒಳ್ಳೇದೇ ಮಾಡಿ ಅವ್ರ ಜೊತೆ ನಾವು ನಿಂತ್ಕೊಂತೀವಿ, ಅವರು ಚೆನ್ನಾಗಿರೋ ಟೈಮಲ್ಲೂ ಜೊತೆಗೆ ನಿಂತ್ಕೊಂಡಿದ್ದೀವಿ, ಹಾಳಾಗೋ ಟೈಮಲ್ಲೂ ನಿಂತ್ಕೊಂತೀವಿ ಅಂದರೆ ಅದ್ರ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಇದು ಪ್ರಜಾಪ್ರಭುತ್ವ ದೇಶ. ಈ ರೀತಿ ಎಲ್ಲರೂ ದುಡ್ಡಿರೋರೆಲ್ಲ ನೀವು ಈಗ ನೋಡಿ ಸ್ಟೇಷನ್ಗೆ ಆ ಥರ ಕಟ್ಟಂಗಿಲ್ಲ. ಎಲ್ಲರೂ ಸಮಾನರೇ ಮೇಡಮ್. ಈಗ ನಾವು ಬೇರೆ ಯಾರಾದ್ರೂ ಕಾಮನ್ ಮ್ಯಾನ್ ಹೋದಾಗ ಅವ್ರಿಗೂ ಟೆರರಿಸ್ಟ್ಗಳ ವಿಚಾರಣೆ ಮಾಡುವಾಗ್ಲೂ ಯಾರು 144 ಸೆಕ್ಷನ್ ಜಾರಿ ಮಾಡಿಲ್ಲ. ಬಿಕಾಸ್ ಅಲ್ಲಿ ಪೊಲೀಸ್ ಇರ್ತಾರೆ. ಹೆಚ್ಚಿನ ಭದ್ರತೆಗೆ ಬೇಕಾದ್ರೆ ಇನ್ನೊಂದಷ್ಟು ಜನ ಪೊಲೀಸರನ್ನ ಕರ್ಕೊಂಡು ಬಂದು ನಿಯೋಜನೆ ಮಾಡಬಹುದಾಗಿತ್ತು. ಅಭಿಮಾನಿಗಳು ಬರ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಅವ್ರನ್ನ ಅಲ್ಲೇ ತಡಿಬಹುದಾಗಿತ್ತು. ಈ ತರದ ಮಿತಿಮೀರಿ ಸಾಮಾನ್ಯ ಜನ ಆ ಸ್ಟೇಷನ್ಗೆ ಏನೋ ಕಂಪ್ಲೇಂಟ್ ಕೊಡಕ್ ಹೋದ್ರು ಕೂಡ ಕಂಪ್ಲೇಂಟ್ ತಗೊಳ್ತಾ ಇಲ್ಲ. ಸಣ್ಣ ಪುಟ್ಟ ಕೇಸ್ ಇದ್ರೆ ಹಂಗೆ ವಾಪಸ್ ಕಳಿಸ್ತಾ ಇದ್ದಾರಂತೆ ಗೇಟ್ ಅಲ್ಲಿ. ಮಾತಾಡಿ ಯಾವ ಕಾನೂನು ಮೇಡಮ್? ಸುತ್ತಲೂ ಗೇಟ್ಸ್, ಇದು ಸ್ಟೇಷನ್ ಸುತ್ತಲೂ ಎಲ್ಲ ಇದು ಪೆಂಡಲ್ಗಳು ಹಾಕೋದು, ಇದೆಲ್ಲ ಕವರ್ ಮಾಡ್ತಾ ಇರೋದು. ಎಲ್ಲರ ಕಾನೂನು ಎಲ್ಲರಿಗೂ ಸಮಾನ. ಈಗ ದರ್ಶನ್ ಅವ್ರ ಪ್ರಜಾಪ್ರಭುತ್ವ ದೇಶದಲ್ಲಿ ಅವರು ಸಮಾನ, ಅವರು ಪ್ರಜೆನೇ. ದುಡ್ಡು ಅವ್ರ ಹತ್ರ ಜಾಸ್ತಿ ಇರ್ಬೋದು, ಅಭಿಮಾನಿಗಳು ಜಾಸ್ತಿ ಇರ್ಬೋದು. ತಪ್ಪು ಅವ್ರು ಮಾಡ್ಮೇಲೆ ತಪ್ಪೇ ಅದರಲ್ಲಿ. ಅಭಿಮಾನಿಗಳು ಈ ಮಟ್ಟಕ್ಕೆ ಬಂದಿರೋದ್ರಿಂದಾನೇ ತಾನೇ. ಹೌದು ಮೇಡಮ್, ನಿಜ ಹೇಳ್ತಾರೆ, ನಿಜ. ಇವತ್ತು ಆ ವ್ಯಕ್ತಿನ ಅಷ್ಟು ಕ್ರೂರವಾಗಿ ಸಾಯಿಸಿರೋದನ್ನ ಈ ಸಮಾಜ ಒಪ್ಪಲ್ಲ. ಎಷ್ಟು ಕೋಟಿ ದುಡ್ಡು ರಿಪ್ಲೇಸ್ಮೆಂಟ್ ಮಾಡಕ್ಕಾಗುತ್ತಾ? ಇಲ್ಲ ಮೇಡಮ್, ಕೊಡಕ್ಕಾಗಲ್ಲ. ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ನೋಡಿ ಮೇಡಮ್, ಆ ವ್ಯಕ್ತಿ ತಪ್ಪು ಮಾಡಿದ್ರೆ ಅದಕ್ಕೆ ಕಾನೂನು ಇದೆ. ಈಗ ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಮೆಸೇಜ್ ಮಾಡ್ತಾರೆ ಅಂದರೆ ಅವ್ರಿಗೆ ರಿಪ್ಲೈ, ಇವ್ರು ಯಾಕೆ ರಿಪ್ಲೈ ಮಾಡಬೇಕು ಅಂತದನ್ನ ಇಗ್ನೋರ್ ಮಾಡಬೇಕು. ಇವರು ಪಬ್ಲಿಸಿಟಿ ಈಗ ಎಕ್ಸಾಕ್ಟ್ಲಿ. ಈಗ ಸಂತೋಷ್ ಅವರ ಒಂದು ವಾರದ ಹಿಂದೆ ದರ್ಶನ್ ಅವರು ಒಂದು ಮಾತು ಹೇಳ್ತಾರಂತೆ ಮಗನ್ನ ಕರೆದು, ಯಾವುದೇ ಕಾರಣಕ್ಕೂ ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಕಾಮೆಂಟ್ಸ್ ನೋಡಬೇಡ. ನೆಗೆಟಿವ್ ಕಮೆಂಟ್ಸು ಇರುತ್ತೆ, ಪಾಸಿಟಿವ್ ಕಮೆಂಟ್ಸು ಇರುತ್ತೆ. ನೆಗೆಟಿವ್ ಕಮೆಂಟ್ಸ್ ನೋಡಿದ್ರೆ ಬಹುಶಃ ನಿನಗೆ ಹರ್ಟ್ ಆಗ್ಬೋದು ಅಂತೇಳಿ ಒಂದು ಬುದ್ಧಿ ಮಾತನ್ನು ಹೇಳಿದ್ರಂತೆ. ಬಟ್ ಅದೇ ತಪ್ಪನ್ನ ಇವ್ರು ಮಾಡಿದ್ರು ಇವತ್ತು. ನಾ ಅದೇ ಹೇಳಿದ್ದು, ಇವರು ಒಂದು ಕಡೆ ಒಳ್ಳೆಯವರಾಗಿದ್ದುಕೊಂಡು ಸಾರ್ವಜನಿಕ ಸಭೆಗಳಲ್ಲಿ ಇವರ ಫ್ಯಾನ್ಸ್ಗಾಗಿರಬಹುದು, ನಾನು ಕೆಟ್ಟವನು, ನಾನು ಇರೋದೇ ಹಿಂಗೆ, ಈ ಥರದ ಪ್ರಚೋದನೆಗಳನ್ನು ಕೊಡ್ತಾ ಬಂದಾಗ ಈ ಏನು ಹೇಳ್ತಾರೆ, ನಿಮಗೆ ಒಳ್ಳೇದಾದಾಗೂ ನಿಂತಿದ್ದೀವಿ, ನಿಮ್ಮ ಸಿನಿಮಾಗೆ ಜೈಕಾರನೂ ಹಾಕಿದ್ದೀವಿ, ನೀವು ಜೈಲಿಗೆ ಹೋಗಿ ಬಂದರೂ ನಿಮ್ಮನ್ನ ಅದೇ ರೀತಿಯಲ್ಲಿ ಸ್ವೀಕರಿಸ್ಕೊಳ್ತೀವಿ. ಹಾಗೆ ಈ ಒಂದು ಮನಸ್ಥಿತಿಯ ಈ ಫ್ಯಾನ್ಸ್ ಏನಿದ್ದಾರೆ, ಇದು ನಿಜವಾಗ್ಲೂ ಖಂಡನೀಯ. ನನ್ನ ಪ್ರಕಾರ ಇದು ನಿಜವಾದ ಕಪ್ಪುಚುಕ್ಕೆ ಆಗತ್ತೆ. ಇತ್ತೀಚಿನ ದಿನ ನೀವು ಹೇಳಿದ ಹಾಗೆ ಸಿನಿಮಾಗಳು ಜಗತ್ತೇ ತಿರುಗಿ ನೋಡ್ತಾ ಇದೆ. ಇವತ್ತು ಚಂದನವನನ ಎಲ್ಲೋ ಒಂದು ಕಡೆ ಮೊನ್ನೆ ಚಿತ್ರೋದ್ಯಮ ಬಂದ್ ವಿಚಾರ ಬಂತು. ನಮ್ಮ ನಿರ್ಮಾಪಕರ ಸಂಘದ ಉಮೇಶ್ ಬಣ್ಕಾರ್ ಅವರು ಹೇಳಿದ್ರು, ಅವರು ಕೊಟ್ಟಂತಹ ಕ್ರೆಡಿಟ್ಸ್ ಇದೆ ದರ್ಶನ್ ಅವರಿಗೆ. ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇರೋ ದರ್ಶನ್ ಅವರು ಉಳಿದಂತ ಸ್ಟಾರ್ ನಟರು 2 ವರ್ಷಕ್ಕೆ 3 ವರ್ಷಕ್ಕೆ ಬರ್ತಾ ಇದೆ. ಇವತ್ತು ಚಿತ್ರೋದ್ಯಮ ವ್ಯಾಪಾರ ಏನಾದ್ರು ಉಸಿರಾಡ್ತಿದ್ದಾರೆ ಡಿಸ್ಟ್ರಿಬ್ಯೂಟರ್ಸ್, ಥಿಯೇಟರ್ ಓನರ್ಸ್ ಅಂದ್ರೆ ದಟ್ಸ್ ಬಿಕಾಸ್ ಆಫ್ ದರ್ಶನ್ ಅಂತ ಹೇಳಿದ್ರು. ಇವತ್ತೇನ್ ಮಾಡ್ಕೊಂಡ್ರು ದರ್ಶನ್?
ಸೊ ಎಲ್ಲ ಒಂದ್ ಕಡೆ ಅವ್ರಿಗಿದ್ದಂತ ಪವರ್ಗೆ ಅಥವಾ ಪ್ರಭಾವಕ್ಕೆ ಚಿತ್ರದುರ್ಗದ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಏನೋ ಈ ತರ ಆಗಿದೆ ಅಂತ ಒಂದ್ ಸ್ವಲ್ಪ ವಿಚಾರಿಸ್ಕೊಳ್ಳಿ ಅಂತ ಹೇಳಿದ್ರೆ ವಿಷಯ ಮುಗಿದೋಗ್ತಾ ಇತ್ತು. ಒಂದು ಹೆಣ್ಣಿನ ವಿಚಾರನೋ ಅಥವಾ ಇವರ ಮನಸ್ಥಿತಿ ಹೇಗಿತ್ತು ಅಂತ ಅಥವಾ ಇವರು ಯಾವ ರೀತಿ ಪ್ರಭಾವಿತರಾದ್ರು ಅಂತ ಇಷ್ಟರ ಮಟ್ಟಿಗೆ ಇಳಿದಂಥದ್ದು ನಿಜವಾಗ್ಲೂ ತಪ್ಪೇ. ಎಕ್ಸಾಕ್ಟ್ಲಿ, ಎಸ್. ಅಂತಿಮವಾಗಿ ಹೇಳೋದಾದ್ರೆ ಅಭಿಮಾನಿಗಳಿಗೆ ಒಂದಷ್ಟು ಸಂದೇಶಗಳನ್ನ ಈ ಸ್ಥಾನದಲ್ಲಿ ನೀವೆಲ್ಲರೂ ಕೂಡ ಒಂದೊಂದು ಸ್ಥಾನಕ್ಕೆ ಹೋಗಿದ್ದೀರಿ, ಹೇಳುವಂತಹ ಒಂದು ಇದರಲ್ಲಿದ್ದೀರಿ. ಏನು ಹೇಳಿದ್ರು, ಯಾವ ಥರ ಹೇಳಿದ್ರು ಅವ್ರು ತಗೊಳ್ಳುವಂಥ ಸಿಚುವೇಶನ್ ಅಂತೂ ಇಲ್ಲ. ಯಾಕಂತಂದ್ರೆ ಮಕ್ಳು ಏನೇ ಹೇಳಿದ್ರು ಅವ್ರಿಗೆ ಯಾವ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಬೆಂಕಿ ಮುಟ್ಟಬೇಡ ಅಂದ್ರೆ ಚೂರು ಕೈ ಸುಟ್ಕೊಂಡ್ಮೇಲೆ ಇದು ಬಿಸಿ ಅಂತ ಹೇಳಿ ಬಿಡ್ತಾರೆ. ಬಟ್ ಅಭಿಮಾನಿಗಳು ಅಷ್ಟೊಂದು ದಡ್ರಲ್ಲ. ಬಟ್ ಅದನ್ನ ಒಂದು ತೆರೆ ಎಳ್ಕೊಂಡ್ಬಿಟ್ಟಿದ್ದಾರೆ, ಆ ಮುಸುಕಿದೆ ಅವ್ರ ಮುಂದೆ. ಅದನ್ನ ಸರ್ಸೋರು ಯಾರು? ಒನ್ಸಿಗೆ ಇದೇ ದರ್ಶನ್ನೇ ಬರಬೇಕು ಅನ್ನುವಂಥದ್ದು ಆಗ್ಬಿಟ್ಟಿದೆ. ಸೊ ಅವರೇ ಬಂದು ಹೇಳಬೇಕು ಇದು ಕೊಲೆ ಮಾಡಿದ್ರಾ ಇಲ್ವಾ ಅನ್ನುವಂಥ ಲೆವೆಲ್ಗೆ ಇದ್ದಾರೆ. ಅವ್ರು ಹೇಳಿದ್ರೇನೆ ನಾವು ನಂಬೋದು, ಇಲ್ಲ ಯಾರೇನು ನಮ್ಮ ಕಣ್ಮುಂದೆ ಅವ್ರು ಕೊಲೆ ಮಾಡಿದ್ರು ನಾವು ನಂಬಲ್ಲ, ಡೂಪ್ ಇರ್ಬೋದು ಅನ್ನುವಂಥ ಲೆವೆಲ್ಗೆ ಹೋಗ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ. ಏನು ಹೇಳ್ತೀರಿ ಅಂತಿಮ? ಇದು ಉಪೇಂದ್ರ ಅವ್ರು ಫಸ್ಟ್ ಹೇಳಿದ್ರು ಏನು, ಜೀವನ ಬೇರೆ ಸಿನಿಮಾ ಬೇರೆ ಅಂತ ಹೇಳ್ಬಿಟ್ಟು. ಸಿನಿಮಾನ ಕಾಲ್ಪನಿಕಲ್ಲಿ ಏನೇನು ಆ್ಯಕ್ಟ್ ಮಾಡ್ತಾರೆ ಅದನ್ನೇ ರಿಯಾಲಿಟಿ ಲೈಫಲ್ಲಿ ಇವರು ದರ್ಶನ್ ಸರು ಇನ್ವಾಲ್ವ್ಮೆಂಟ್ ಮಾಡಿಬಿಟ್ಟು ಈ ಥರ ಕ್ರಿಯೇಟ್ ಮಾಡಿರೋದು. ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವು ಅವ್ರನ್ನ ಫಾಲೋ ಆಗೋದಲ್ಲ, ಫಾಲೋ ಆಗೋದು ಒಳ್ಳೇದು ಫಾಲೋ ಆಗಬೇಕು. ಕೆಟ್ಟದ್ದು ಫಾಲೋ ಮಾಡಿಕೊಂಡು ಇವ್ರ ಮತ್ತೆ ಸರೌಂಡಿಂಗ್ ಏರಿಯಾ ಅವ್ರ ಮನೇಲಿ ಅದೇ ಥರ ಬಿಹೇವಿಯರ್ ಮಾಡಿದ್ರೆ ಆ ಕುಟುಂಬಕ್ಕೆ ಜವಾಬ್ದಾರಿ ಯಾರು? ದರ್ಶನ್ ಬರ್ತಾರಾ? ಬರಲ್ಲ. ಅಭಿಮಾನಿ ಸತ್ತೋಗ್ಲಿ, ಒಳ್ಳೇದಾಗಲಿ ಕೆಟ್ಟದಾಗಲಿ ಅಭಿಮಾನಿಗಳು ಯಾರು ಹೀರೋಗಳು ಯಾರು ಬಂದು ಸಮಾಧಾನವನ್ನು ಮಾಡಲ್ಲ, ಇದು ಮಾಡಲ್ಲ. ಇವರು ಕಷ್ಟ ಇವರೇ ನೋಡಬೇಕು, ಇವರೇ ಇದು ಮಾಡಬೇಕು. ಅಂಥದ್ದು ಇವ್ರದ್ದು ದರ್ಶನ್ ಸರ್ ಕೊಲೆ ಮಾಡಿಲ್ಲ, ಅದು ಕಣ್ಣು ಮುಂದೆ ಮಾಡಬೇಕು, ಅದೆಲ್ಲ ತಪ್ಪೋದು. ಎಜುಕೇಟೆಡ್ ಆಗಿದ್ರೆ ಥಿಂಕ್ ಮಾಡ್ತಾರೆ. ಅನ್ಎಜುಕೇಟೆಡ್ ಇವಾಗ ಊರ ಕಡೆ ಕೆಲವರೆಲ್ಲ ಸೋಷಿಯಲ್ ಮೀಡಿಯಾ ಏನು ಇರಲ್ಲ, ಪ್ಲಾಟ್ಫಾರ್ಮ್ ಇರಲ್ಲ, ಏನು ಗೊತ್ತಿರಲ್ಲ, ಏನಿಲ್ಲ, ನ್ಯೂಸು ನೋಡಿರಲ್ಲ. ಎಲ್ಲ ನಮ್ಮ ಬಾಸ್ ಡಿ ಬಾಸ್ ಅಂದ್ರೆ ಡಿ ಬಾಸ್ ಇದು ಕೊಟ್ಟಿತ್ತೆ ಅಭಿಮಾನಿಗಳಿಲ್ಲೇ. ಹೌದು, ಅಭಿಮಾನಿಗಳಿಂದನೇ ಇವರು ಈ ಥರ ಮಾಡಿದ್ರೆ ತಪ್ಪೋದು. ಹೌದು, ರಾಜು ಅವ್ರು ಜೆನ್ಯೂನ್ ಆಗಿರೋ ಒಂದಷ್ಟು ಜನ ಕೂಡ ಆ ಡಿ ಬಾಸ್ ಅಂತ ಹಾಕ್ಸ್ಕೊಂಡಿರೋರು ಡಿ ಅನ್ನು ಅಳಿಸ್ತಾ ಇದ್ದಾರೆ ಎಷ್ಟೋ ಜನ. ಆಯಿತಾ, ಒಂದೆಲ್ಲ ಒಂದು 5% ಆದರೂ ಜನ ಒಂದು ಮಟ್ಟಿಗಿನ ಆಲೋಚನೆ ಮಾಡೋದಕ್ಕೆ ಅಟ್ಲೀಸ್ಟ್ ಆ ಪ್ರಬುದ್ಧತೆಯನ್ನು ಇದೆ ಅಂತೇಳಿ. ಸೊ ಬಟ್ ಅದು ಎಲ್ಲರಲ್ಲೂ ಕೂಡ ಬರಬೇಕು ಅಂದರೆ ಯಾವ ಸಂದೇಶ ಅಥವಾ ಯಾವ ನಟರು ಬರಬೇಕು ಅಥವಾ ಇದೆಲ್ಲರೂ ಸ್ಪೀಕ್ಔಟ್ ಮಾಡಬೇಕು, ಎಲ್ಲರೂ ಇದ್ರ ಬಗ್ಗೆ ಮಾತಾಡಬೇಕು ಅಂತನಾ, ಏನು ಆಗಬೇಕು ಅಂತ ಏನು ಹೇಳ್ತೀರಿ ಮೇಡಮ್? ಕೆಟ್ಟದ್ದು ಯಾವುದೇ ಇರಲಿ, ಸಮಾಜಕ್ಕೆ ಕೆಟ್ಟ ತೊಗೊಂಬಂತ ಯಾರೇ ಆಗಿರಲಿ, ಅದು ಯಾವುದೇ ವಿಚಾರ ಆಗಿರಲಿ, ಅದನ್ನು ಜನ ದೂರ ಇಕ್ಬೇಕು. ಅದು ಯಾವ ವ್ಯಕ್ತಿನೇ ಆಗಿರಲಿ, ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡೋರು ಯಾರೇ ಆಗಿದ್ರು ಅಷ್ಟೇ. ಅಭಿಮಾನಿಗಳು ಎಕ್ಸ್ಪೆಷಲಿ ಹೇಳ್ಬೇಕಂತ ಹೇಳಿದ್ರೆ, ಅವ್ರ ಕಷ್ಟ ಅಂತ ಬಂದಾಗ ಅವ್ರ EMI ಅವರೇ ಕಟ್ಟಬೇಕು, ಅವ್ರ ಕಷ್ಟಗಳು ಅವ್ರು ನೋಡಬೇಕು. ಇವ್ರು ಒಂದು ಫಿಲಮ್ ಇಟ್ಟಾದರೆ ದುಬಾಯಿ ಇಲ್ಲ ಯುರೋಪ್ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಟೂರ್ ಹೊಡ್ಕೊಂಡು ಬರ್ತಾರೆ. ಇವ್ರ ಕಷ್ಟ ಸುಖಕ್ಕೆ ಯಾರು ಆಗೋಲ್ಲ. ಹೀರೋ ಥರನೇ ನೋಡಬೇಕು. ಇನ್ನು ಮಿಕ್ಕಿದ ಟೈಮ್ಗಳಲ್ಲಿ ಅವ್ರಿಗೋಸ್ಕರ ಹೋಗಿ ಹೋರಾಟ ಮಾಡಿಕೊಂಡು ಸ್ಟೇಷನ್ಗಳಲ್ಲಿ ಕುಡಿಸ್ಕೊಳೋದು, ಅವ್ರಿಗೆ ಈಗ ನೋಡಿ ಒಂದಿನ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಳ್ಳೋದ್ರಿಂದ ಅವ್ರ ಡೇ ಪೇಮೆಂಟು, ಅವ್ರ ಸ್ಯಾಲ್ರಿಗಳು ಎಲ್ಲ ಇದಾಗುತ್ತೆ. ಅಷ್ಟೊಂದು ಯಾಕೆ? ಈಗ ಅವರು ಪೊಲೀಸ್ ವ್ಯವಸ್ಥೆ ಇದೆ, ಅವ್ರು ದುಡ್ಡಿರೋರು, ಅವ್ರು ಹೆಂಗೋ ಅದನ್ನ ತಪ್ಪಿದ್ದೆ ತಪ್ಪು ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾನೂನು ಮುಖಾಂತರ ಏನು ಬರ್ತದೆ. ಇವ್ರು ಹೋಗಿ ಕಾನೂನು ವಿರುದ್ಧವಾಗಿ ಹೋಗ್ಬಿಟ್ಟು ಸ್ಟೇಷನ್ಗಳ ಮುಂದೆ ಕೋರ್ಟ್ಗಳ ಮುಂದೆ ಈ ಥರ ಮಾಡೋದು ತಪ್ಪದು. ಇದು ಯಾಕಂದ್ರೆ ನಮ್ಮ ಜನರಿಗೆ ಕಾನೂನು ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಸ್ವಲ್ಪ ಅರಿವು ಮೂಡಿಸಬೇಕು. ಎಜುಕೇಷನ್ ಅನ್ನೋದು ಸ್ಕೂಲ್ಗಳಲ್ಲಿ ಇನ್ನೂ ಅತಿಯಾಗಿ ಕೊಡಬೇಕು. ಫಿಲಮ್ಗಳಲ್ಲಿ ನಿರ್ಬಂಧ ಆಗಬೇಕು. ಈ ರೌಡಿಸಮ್ ಫಿಲಮ್ಗಳು ಮಾಡೋದು ಇಲ್ಲ ಮತ್ತೊಂದು ಮಾಡೋದನ್ನು ಬಿಟ್ಬಿಟ್ಟು ಎಜುಕೇಷನು, ಸ್ಪೋರ್ಟ್ಸು, ಎಂಟರ್ಟೈನ್ಮೆಂಟ್, ಒಳ್ಳೆ ಜನರಿಗೆ ಉದ್ಧಾರ ಆಗುವಂಥ ಒಳ್ಳೆ ಮೂವಿಗಳು ಕೊಡೋದ್ರಿಂದ ಜನ ಒಳ್ಳೆ ಮೆಚೂರ್ ಆಗ್ತಾರೆ ಅಂತ ನನಗೆ ಇಷ್ಟ ಹೇಳ್ತೀನಿ ಮೇಡಮ್. ಅವಿನಾಶ್ ಅವರು ಬಹುಶಃ ಹಿಂದೂ ಮುಂದು ಎಂದೆಂದೂ ಕೂಡ ರಾಜಣ್ಣನಂಥವ್ರು ಬರೋದಕ್ಕೆ ಸಾಧ್ಯನೂ ಇಲ್ಲ. ಅದು ಏಕೈಕ ವ್ಯಕ್ತಿ, ಇಡೀ ಪ್ರಪಂಚಕ್ಕೇನೆ ಏಕೈಕ ವ್ಯಕ್ತಿ. ಆ ಅಭಿಮಾನಿಗಳು ಕೂಡ ಅಷ್ಟೇ. ಸೊ ಅವ್ರಿಗೆ ಎಷ್ಟರ ಮಟ್ಟಿಗೆ ಅಂದರೆ ಈಗಲೂ ರಾಜ್ಕುಮಾರ್ ಹಾಡು ಬಂತು, ಸಿನಿಮಾ ಬಂತು ಅಂದರೆ ನೋಡ್ತಾರೆ. ಏನೇ ಸಣ್ಣ ಪುಟ್ಟ ಏನೇ ಬಂದು ಹೋಗಿದ್ರು ಕೂಡ ಅದು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ. ಯಾಕಂದರೆ ಅವರು ಜೀವನ ಮಾಡಿದ ರೀತಿ ಯಾರಿಗೂ ತೊಂದರೆ ಕೊಡದೆ, ನೋವು ಕೊಡದೆ, ಮಾತಲ್ಲೂ ಕೂಡ ನೋವು ಕೊಡದೆ ಇದ್ದಂತಹ ವ್ಯಕ್ತಿ. ಇಂತಹ ಒಂದು ಸ್ಯಾಂಡಲ್ವುಡ್ ನಮಗೊಂಥರ ಹೆಮ್ಮೆ ಆಗಬೇಕು, ಇಂಥವ್ರು ಇದ್ದಾರಪ್ಪ ಅಂತೇಳಿ. ಬಟ್ ಆದರೆ ಈ ತಪ್ಪುಗಳಿಂದ ಇಂಥವರು ಕೂಡ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇದ್ದಾರೆ, ಇಂಥವ್ರು ನಾವು ವಿಜೃಂಭಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಬೇಸರ ಕೂಡ ಇದೆ. ಅಂತಿಮವಾಗಿ ಅಭಿಮಾನಿಗಳಿಗೆ ಒಂದೇನೋ ಒಂದು ಕರೆ ಕೊಡೋದು ಅಥವಾ ಏನೋ ಒಂದು ಸಂದೇಶ ಕೊಡೋದು ಅನ್ನೋದ್ರದ್ದು ಏನು ಹೇಳ್ತಾರೆ? ಅದೇ ಅಣ್ಣವರು ಅಪ್ಪು ಕಾಲಕ್ಕೆ ಹೋಯ್ತು. ನಾವೇನಾದರೂ ಸಮಾಜಕ್ಕೆ ಸಂದೇಶ ತೊಗೊತೀವಿ, ನಾವೇನಾದರೂ ಕಲಿತೀವಿ ಅಂದರೆ ಅವ್ರ ಕಾಲಕ್ಕೆ ಹೋಯ್ತು. ಇವಾಗ ಏನಿದ್ರು ಸಿನಿಮಾ ಇಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ. ಓದೆ ಮನೋರಂಜನೆ ತೊಗೊಂಡೆ, ಮಜಾ ಮಾಡಿದೆ, ಬಂದೆ ಅಷ್ಟೇ. ಸೊ ಅಂಧಾಭಿಮಾನ ಬಿಟ್ಟು ಎಲ್ಲರೂ ಪ್ರಬುದ್ಧರಾಗಬೇಕು. ಆ್ಯಂಡ್ ಅವ್ರ ತಂದೆ ತಾಯಿಗಳು ಒಂದು ಕಣ್ಣು ಇಡಬೇಕು. ಮಗ ಎಲ್ಲೋಗ್ತಿದ್ದಾನೆ, ಏನು ಮಾಡ್ತಿದ್ದಾನೆ, ಯಾರ ಅಭಿಮಾನಿ. ಒಂದಷ್ಟು ಕಡೆ ಕೋಪ ಬಂತು ಫ್ಯಾನ್ಸ್ ಮಾತಾಡೋದು ನೋಡಿದ್ರೆ, ಇನ್ನೊಂದಷ್ಟು ಕಡೆ ನಗು ಬರ್ತಾ ಇದೆ. ಯಾಕೆ ಅಂದರೆ ಪ್ರಬುದ್ಧ ಏನೋ ಅಂದ್ಬಿಟ್ಟು ಯಾರೊಬ್ಬರು ಮಾಧ್ಯಮದವರು ಕೇಳ್ತಾರೆ, ಯಾಕೆ ಅರೆಸ್ಟ್ ಮಾಡಿರೋದು ಅಂದರೆ ಅವ್ರ ಮೇಲೆ ಹೊಟ್ಟೆವ್ರಿ. ಅಣ್ಣವ್ರು ಮಾಡಿಸ್ಬಿಟ್ಟಿದ್ದಾರೆ, ಅಣ್ಣವ್ರ ಕುಟುಂಬ ಮಾಡಿಸ್ಬಿಟ್ಟಿದ್ದಾರೆ. ಇವಾಗ ಹಂಗಾಗಿದ್ದಕ್ಕೆ ACP ಉಮೇಶ್ ಅವ್ರು ಮಾಡಿಸ್ಬಿಟ್ಟಿದ್ದಾರೆ. ಎಷ್ಟು ಮುಟ್ಟಾಳತನದ ಪರಮಾವಧಿ ಅಂದರೆ ಅವ್ರು ಮಾತಾಡ್ತಾ ಇರೋದು. ಅದು ಅಷ್ಟು ನಗುನು ಬರುತ್ತೆ, ಕೋಪನೂ ಬರುತ್ತೆ. ಎಲ್ಲರೂ ಪ್ರಬುದ್ಧರಾಗಬೇಕು. ಏನಾದರೂ ಒಂದು ವಿಷಯ ಇದ್ದಾಗ ಆಳಾಗಲ ತಿಳ್ಕೊಬೇಕು, ಆಮೇಲೆ ಮಾತಾಡಬೇಕು. ಸುಮ್ಮನೆ ಏನೋ ಲೂಸ್ ಟಾಕ್ ಮಾತಾಡೋದು, ಏನೋ ಸೋಷಿಯಲ್ ಮೀಡಿಯಾ ಇದೆ. ಮುಂಚೆ ಏನೋ ಮಾಧ್ಯಮದವ್ರಿಗೆ ಮಾತ್ರ ಮಾತಾಡೋ ಇದಿತ್ತು. ಇವಾಗ ಏನೋ ಒಂದು ಟೆಕ್ನಿಕಲಿ ಸೋಷಿಯಲ್ ಮೀಡಿಯಾ ಇದೆ ಅಂತ ಅಂದ್ಬಿಟ್ಟು ಯಾರು ಬೇಕಾದರೂ ಮಾತಾಡ್ಬೋದು, ಏನು ಬೇಕಾದರೂ ಕಮೆಂಟ್ ಪಾಸ್ ಮಾಡ್ಬಿಡ್ಬೋದು. ಈ ಥರದ್ದಾಗಿದೆ. ಸೊ ಎಲ್ಲ ಸರಿ ತಪ್ಪು ನೋಡಿಕೊಂಡು ಅವ್ರು ಸುತ್ತಮುತ್ತ ಇರೋರು ತಿದ್ದೋ ಅಂತ ಕೆಲಸ ಮಾಡಬೇಕು.
ಆಗಬೇಕು. ಸೊ ಅದೆಲ್ಲ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಎಸ್, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೂ ಕೂಡ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮಹಾಮಾರೀಶ್ವರ, ನಿಮಗೂ ಕೂಡ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನಾವು ಹೇಳೋದು ಇಷ್ಟೇ, ಅಭಿಮಾನವಾಗಿ ಮಾತ್ರ ಇರಲಿ, ಅದು ನಿಮ್ಮ ಮನೆಯನ್ನು ಸುಡದಿರಲಿ, ನಿಮ್ಮ ಜೀವನವನ್ನು ಸುಡದಿರಲಿ, ಆ ಒಂದು ಪರಿಜ್ಞಾನ ನಿಮಗಿರಲಿ ದಯಮಾಡಿ. ಅದು ಯಾರೇ ಸ್ಟಾರ್ ನಟರಾಗಿರ್ಬೋದು, ಇದು ಕೇವಲ ದರ್ಶನ್ ವಿಚಾರ ಅಂತ ಮಾತಾಡ್ತಾ ಇಲ್ಲ. ಅನೇಕರು ಇಂತಹ ನಟರು ಏನು ನಿಜ ಜೀವನದಲ್ಲಿ ಖಳನಾಯಕರಾಗಿದ್ರೂ ಕೂಡ ಅವರನ್ನು ಪ್ರತ್ಯಕ್ಷ ದೈವ ಅಂತ ಆರಾಧಿಸುವಂತಹ ಎಷ್ಟೋ ಜನ ಇದ್ದಾರೆ. ದಯಮಾಡಿ ನಿಮ್ಮ ಮಕ್ಕಳು ಅದೇ ಹಾದಿಯನ್ನು ಹಿಡಿದಾರು ಜೋಕೆ. ಹಾಗಾಗಿ ಈಗಿನಿಂದಲೇ ನೀವು ಎಚ್ಚರವಾಗಿರಿ. ನಿಮ್ಮ ಜೀವನದ ಜೊತೆಗೆ ನಿಮ್ಮ ಮುಂದಿನ ಪೀಳಿಗೆ ಕೂಡ ಇದೆ, ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಿ. ಆ ಸಂದೇಶವನ್ನು ನಿಮ್ಮ ಮಕ್ಕಳಿಗೆ ನೀವು ಕೊಡದಿರಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.